ಯಾವುದು ಈ ನವ್ಯ ಸಾಹಿತ್ಯ ಅಂತ ಏನು ಬಂತು, ಅದು ಹೆಚ್ಚು ಕಾಲ ಉಳಿಲಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಕೇವಲ ಒಂದು ಎಕ್ಸ್ಪ್ರೆಷನ್ಗೆ ಇರುವಂತಹ ವಿವರಗಳನ್ನು ಮಾತ್ರ ನಾವು ಅದರಲ್ಲಿ ನೋಡ್ತೀವಿ ಹೊರತುವೆ ಅದರಲ್ಲಿ ಮನುಷ್ಯನಿಗೆ ಉಪಯೋಗವಾಗುವಂತಹ ಯಾವ ವಿಚಾರವೂ ಆ ಸಾಹಿತ್ಯದಲ್ಲಿ ಬರಲಿಲ್ಲ ಆ ಕಾಲಕ್ಕೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ವಾಗ್ದೇವಿಗೆ ಶಬ್ದದಿಂದ ಆವಾವ ಇಂದ್ರಿಯದ ವಿಷಯಮಂ ಶ್ರೋತ್ರದೊಳ್ಳು ಉದ್ಭಾವಿಪ ನಿರ್ಮಲ ಮೂರ್ತಿಗೆ ಇಳಾವಂದ್ಯಗೆ ಶಾಸ್ತ್ರಮುಖದೊಳ್ ಅವನತನ ಪೆನ್ ಅಂತೇಳಿ. ಇದು ಕೇಶಿರಾಜ ಸರಸ್ವತಿಯನ್ನ ಕುರಿತು ಮಾಡಿದಂತಹ ಪ್ರಾರ್ಥನೆ. ಪ್ರಪಂಚದಲ್ಲಿರುವ ಯಾವ ಯಾವ ವಿಚಾರಗಳನ್ನೂ ಸಹ, ಅಂದರೆ ಎಲ್ಲ ವಿಚಾರಗಳನ್ನು ಅನ್ನೋದು ಅರ್ಥ. ಅದಕ್ಕೆ ಎಲ್ಲ ವಿಚಾರಗಳನ್ನು ಸಹ ಕೇವಲ ಕಿವಿಯ ಮೂಲಕವಾಗಿ ಜನತೆಗೆ ತಲುಪಿಸುವಂತಹ ದೊಡ್ಡ ಶಕ್ತಿ ಆ ಸರಸ್ವತಿ, ಅಂದರೆ ವಾಗ್ದೇವಿ ಅನ್ನುವಂತಹ ಅರ್ಥದಲ್ಲಿ ಆ ಮಾತನ್ನ ಕೇಶಿರಾಜ ಹೇಳಿದ್ದಾನೆ. ಆ ಎಲ್ಲವಕ್ಕೂ ಮಾತೇ ಮೂಲ. ಆ ಮಾತು ಮತ್ತು ಧಾತು ಅದು ಎರಡರ ಸಂಬಂಧವನ್ನ ಡಾಕ್ಟರ್ ಸತ್ಯವತಿ ಅವರು ಬಹಳ ಸೊಗಸಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಮೂಲತಃ ಅವರು ಧಾತು ಮತ್ತು ಮಾತು ಅನ್ನುವುದರಲ್ಲಿ ಧಾತುವಿಗೆ ಸಂಗೀತ ಅನ್ನುವಂತಹ ಒಂದು ಅರ್ಥವನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಿಕೊಂಡು ಅದನ್ನು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿ ಹೇಳಿದ್ದಾರೆ. ಅವರು ಹೇಳಿದಂತಹ ಮಾತು ಯಾವಾಗಲೂ ಚರ್ಚೆಯಲ್ಲಿ ಇರುವಂತಹದ್ದು ಒಂದು. ಅದೇನೆಂದರೆ ಸಾಹಿತ್ಯಕ್ಕೆ ಸಂಗೀತ ಬೇಕೇ ಅಥವಾ ಬೇಡವೇ ಅನ್ನುವಂಥದ್ದು. ಈ ಚರ್ಚೆ ಬಹಳ ವರ್ಷಗಳ ಕಾಲದಿಂದ ನಡೀತಾ ಇದೆ. ಕೆಲವು ನವ್ಯರು ಅಂತ ಒಂದು ಕವಿ ಪರಂಪರೆ ಏನು ನಮ್ಮಲ್ಲಿ ಶುರುವಾಯಿತು, ಅವರುಗಳು ಈ ಪ್ರಶ್ನೆಯನ್ನು ಹುಟ್ಟುಹಾಕಿದ್ದು. ಅಲ್ಲಿವರೆಗೂ ಈ ಪ್ರಶ್ನೆಯೇ ಇಲ್ಲ. ಅದು ಇಲ್ವಾ? ಪ್ರಶ್ನೆಯೇ ಇಲ್ಲ. ಸಾಹಿತ್ಯ ಮತ್ತು ಸಂಗೀತ ಎರಡೂ ಜೊತೆಗೆ ಹೋಗಬೇಕು, ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇದರಿಂದ ಅದಕ್ಕೆ ಪ್ರಯೋಜನ, ಅದರಿಂದ ಇದಕ್ಕೆ ಪ್ರಯೋಜನ, ಎರಡೂ ಪರಸ್ಪರ ಪ್ರಯೋಜಕಗಳೇ ಹೊರತುವೆ ಎರಡೂ ಪರಸ್ಪರ ವಿರೋಧಿಗಳಲ್ಲ ಅನ್ನುವಂತಹ ವಿಚಾರ ನಮ್ಮ ಎಲ್ಲ ಸಾಹಿತಿಗಳು ಅದನ್ನ ಒಪ್ಪಿರುವಂಥವ್ರು. ನಮ್ಮ ಎಲ್ಲ ಕವಿಗಳು ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಎಲ್ಲ ಕವಿಗಳು ಒಪ್ಪಿರುವಂತಹದ್ದೇ. ಆ ಮಧ್ಯದ ಒಂದು ಕಾಲವನ್ನು ಬಿಟ್ಟುಬಿಟ್ರೆ ಬಹುಶಃ ಆ ಕಾರಣಗಳಿಂದಲೇ, ಅಂತಹ ಒಂದು ವಿಕೃತಿಗಳ ಕಾರಣದಿಂದಲೇ ಬಹುಶಃ ಸಾಹಿತ್ಯ ಬೇಗ ನಮ್ಮಿಂದ ತಪ್ಪಿಸಿ ಹೊರಡೋಯಿತು ಅಂತ ಕಾಣುತ್ತದೆ. ಮೋಸ್ಟ್ಲಿ ಹೆಚ್ಚು ಕಾಲ ಉಳಿಲಿಲ್ಲ ಅದು. ಯಾವುದು ಈ ನವ್ಯ ಸಾಹಿತ್ಯ ಅಂತ ಏನು ಬಂತು, ಅದು ಹೆಚ್ಚು ಕಾಲ ಉಳಿಲಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಕೇವಲ ಒಂದು ಎಕ್ಸ್ಪ್ರೆಷನ್ಗೆ ಇರುವಂತಹ ವಿವರಗಳನ್ನು ಮಾತ್ರ ನಾವು ಅದರಲ್ಲಿ ನೋಡ್ತೀವಿ ಹೊರತುವೆ ಅದರಲ್ಲಿ ಮನುಷ್ಯನಿಗೆ ಉಪಯೋಗವಾಗುವಂತಹ ಯಾವ ವಿಚಾರವೂ ಆ ಸಾಹಿತ್ಯದಲ್ಲಿ ಬರಲಿಲ್ಲ ಆ ಕಾಲಕ್ಕೆ. ನಾನು ಹೇಳುವಾಗ ತುಂಬ ಅದು ಸೀರಿಯಸ್ ಅನ್ಸುತ್ತೆ, ಆದರೆ ನಾವು ಓದುವಾಗಲೂ ನಾವೆಲ್ಲ ಸಾಹಿತ್ಯವನ್ನು ಓದುವುದಕ್ಕೆ ಪ್ರಾರಂಭ ಮಾಡಿದಾಗ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹದ್ದು. ಅದು ಯಾವ ಪತ್ರಿಕೆ ಬಂದರೂ ಈ ಸರಿ ಅಡುಗೆರೇನು ಹೇಳಿದ್ದಾರೆ, ಅಡುಗೆರದ್ದು ಯಾವ ಪದ್ಯ ಬಂದಿದೆ, ರಾಮಾನುಜಂ ಅವ್ರದ್ದು ಯಾವ ಪದ್ಯ ಬಂದಿದೆ, ಹೀಗೆ ನಾವು ನೋಡ್ತಾ ಹೋಗಿದ್ದಂತಹ ಕಾಲ ಅದು. ಅಷ್ಟೊಂದು ಬಹಳ ಮುಖ್ಯವಾದ ಪ್ರಮುಖವಾದ ಸ್ಥಾನದಲ್ಲಿ ಇದ್ದಂತಹದ್ದು ಅಷ್ಟೇ ವೇಗವಾಗಿ ಮರೆಯಾಗಿ ಹೋಗ್ಬಿಡ್ತು. ಎಷ್ಟು ವೇಗವಾಗಿ ಬಂತೋ ಅಷ್ಟು ವೇಗವಾಗಿ ಮರೆಯಾಗಿ ಹೋಗ್ಬಿಡ್ತು. ಅದಕ್ಕೆಲ್ಲ ಕಾರಣ ಇಂತಹ ವಿಕೃತಿಗಳು ಅಂತ ಹೇಳಿ ನನಗೆ ಅನ್ಸುತ್ತೆ. ಆದರೆ ಸಾಹಿತ್ಯ ಮತ್ತು ಸಂಗೀತ ಇರಬೇಕು ಜೊತೆಗೆ, ಆದರೆ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಸಾಹಿತ್ಯದ ಸಂದರ್ಭದಲ್ಲಿ ಸಂಗೀತವನ್ನ ವಿಜೃಂಭಿಸಕ್ಕೆ ಹೋಗಬಾರದು, ಸಂಗೀತದ ಸಂದರ್ಭದಲ್ಲಿ ಸಾಹಿತ್ಯವನ್ನು ವಿಜೃಂಭಿಸಕ್ಕೆ ಹೋಗಬಾರದು ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಾನು ಒಂದ್ಸರಿ ಆರ್ ಕೆ ಶ್ರೀಕಂಠನ್ ಅವರಲ್ಲಿ ಈ ಮಾತನ್ನ ಸುಮ್ಮನೆ ಬಹಳ ದೂರ ಪ್ರಯಾಣ ಮಾಡ್ತಾ ಇದ್ದಾಗ ನಾನು ಸುಮ್ಮನೆ ಅವ್ರ ಜೊತೆಗೆ ಕೇಳಿದೆ ಒಂದ್ಸರಿ, ತಮಗೆ ಏನನ್ಸುತ್ತೆ ಸರ್ ಇದು ಸಂಗೀತ ಮತ್ತು ಸಾಹಿತ್ಯ ಮತ್ತು ವಿಶೇಷವಾಗಿ ಸಂಗೀತದಲ್ಲಿ ಹಾಡುವಾಗ ಅನೇಕ ತಪ್ಪುಗಳನ್ನು ವಿದ್ವಾಂಸರುಗಳು ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ತಮಗೆ ಏನು ಅಭಿಪ್ರಾಯ ಇದೆ ಸರ್ ಅಂತ ಹೇಳಿ ನಾನು ಸುಮ್ಮನೆ ಒಂದು ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿ, ಬೇರೆ ವಿಚಾರ ಇರಲಿಲ್ಲ ನನಗೆ ಮಾತಾಡೋದಕ್ಕೆ, ಅವರನ್ನು ಕೇಳಿದೆ ಆರ್ ಕೆ ಶ್ರೀಕಂಠನ್ ಅವರನ್ನ. ಅದಕ್ಕೆ ಅವರ ಆಳವಾದ ವಿದ್ವತ್ ಎಷ್ಟು ದೊಡ್ಡದು ಅಂತಂದ್ರೆ, ಸಂಗೀತದ ಮಾತ್ರ ತಾವು ಸೂಚ್ಯವಾಗಿ ಹೇಳಿದ್ರಿ, ಬೇರೆ ವಿಚಾರದಲ್ಲಿ ಹೇಳುವಾಗ ಸಂಗೀತದಲ್ಲಿ ಸಂಗೀತವನ್ನು ಕೇಳಬೇಕು, ಸಂಗೀತದಲ್ಲಿ ಆ ಸಾಹಿತ್ಯವನ್ನೇ ಯಾಕೆ ತಂದು ಅದರಲ್ಲಿ ತುರುಕಿ ನೀವು ಅದು ಸರಿ ಇದೆ ಇದು ಸರಿ ಇಲ್ಲ ಆ ಸಾಹಿತ್ಯ ಸರಿ ಇಲ್ಲ ಅಂತ ನೀವು ಹೇಳಲಿಕ್ಕೆ ಹೋಗ್ಬಿಟ್ರೆ
ಈ ಕಡೆ ನೀವು ಸಂಗೀತನೂ ಆಸ್ವಾದಿಸೋಕ್ಕಾಗಲ್ಲ, ಆ ಕಡೆ ಸಾಹಿತ್ಯನೂ ಆಸ್ವಾದಿಸೋಕ್ಕಾಗಲ್ಲ, ಅಂಥ ಸ್ಥಿತಿ ಆಗಿಬಿಡುತ್ತೆ. ಆದ್ರಿಂದ ಆ ಸಂಗೀತದಲ್ಲಿ ಸಾಹಿತ್ಯ ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ನಾವು ತಿಳಿಬೇಕಷ್ಟೆ. ಬರೆದವರು ಅದನ್ನು ಸರಿಯಾಗಿಯೇ ಬರೆದಿರ್ತಾರೆ. ಯಾರ್ಯಾರು ವಾಗ್ಗೇಯಕಾರರಿದ್ದಾರೆ ಮಹಾ ವಿದ್ವಾಂಸರುಗಳವರೆಲ್ಲ, ಅಷ್ಟು ಚೆನ್ನಾಗಿ ಅವರು ಬರೆದಿರ್ತಾರೆ. ಆದರೆ ಹಾಡುವವರು ಅದರ ಅರ್ಥ ತಿಳಿದೇನೆ ಹಾಡುವ ಕಾರಣದಿಂದಾಗಿ, ಬೇರೆ ಬೇರೆ ಭಾಷೆ ಎಲ್ಲವೂ ಸಂಗೀತದಲ್ಲಿ ಒಂದೇ ಆಗಿ ಬರುವ ಕಾರಣದಿಂದಾಗಿ, ಸಂಗೀತಕ್ಕೆ ಭಾಷೆ ಇಲ್ಲ ಅನ್ನುವ ಕಾರಣದಿಂದಾಗಿ ಇಂತಹ ಕೆಲವು ವ್ಯತ್ಯಾಸಗಳಾಗ್ತವೆ. ಹಾಗಂತ ಹೇಳಿ ನಮಗೆ ಸಂಗೀತವೇ ಬೇಡ ಅಂತ ಹೇಳುವುದೂ ಅಲ್ಲ, ನಮಗೆ ಸಾಹಿತ್ಯವೇ ಬೇಡ ಅಂತ ಹೇಳುವುದೂ ಅಲ್ಲ ಅನ್ನುವ ಮಾತನ್ನ ಅವತ್ತು ಆರ್ ಕೆ ಶ್ರೀಕಂಠನ್ ಅವರು ಹೇಳಿದರು. ಆದರೆ ನನಗೆ ಆಶ್ಚರ್ಯ ಆಯಿತು, ಅವರು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರಲ್ಲ, ಇಷ್ಟೆಲ್ಲ ದೀರ್ಘವಾಗಿ ಅವರು ಯೋಚನೆ ಮಾಡಿದ್ದಾರಲ್ಲ ಅನ್ನುವಂಥ ಪ್ರಶ್ನೆಯೂ ಸಹ ನನಗೆ ಅವತ್ತು ಸಂತೋಷವನ್ನ ಉಂಟು ಮಾಡಿತು. ಅವ್ರ ಜೊತೆ ಅನೇಕ ವಿಚಾರಗಳನ್ನು ನನಗೆ ಮಾತಾಡ್ತಾ ಇದ್ದೆ. ನನ್ನ ಶ್ರೀಮತಿ ಅವ್ರ ಜೊತೆ ಕ್ಲಾಸ್ಗಳಿಗೆ ಹೋಗುವಾಗ ಅನೇಕ ಸಂದರ್ಭಗಳಲ್ಲಿ ನಾನು ಶ್ರೀಕಂಠನ್ ಅವ್ರ ಜೊತೆಗೆ ಮಾತನಾಡುವಾಗ ಇಂಥ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ. ನಿಧಿಚಾಲ ಸುಖಮೋ ಅನ್ನೋ ಬಗ್ಗೆ ನಾನು ಒಂದ್ಸರಿ ಅವ್ರ ಹತ್ರ ಮಾತನಾಡಿ ಅವರು ಬಹಳ ವಿಸ್ತಾರವಾಗಿ ಅದರ ಬಗ್ಗೆ ನನಗೆ ತಿಳಿಸ್ಕೊಟ್ರು. ಅದರ ಒಳಗಿನ ಆಂತರ್ಯ ಏನಿದೆ. ಹೌದಪ್ಪ, ನಾವು ನಿಧಿಚಾಲ ಸುಖಮು ಅಂತ ಹೇಳೋರೇ ಒಂದೊಂದ್ಸರಿ ಅಂತಲೂ ಅವರು ಸುಖಮ ಅಂತ ತ್ಯಾಗರಾಜರ ಪ್ರಶ್ನೆ ಕೇಳಿದ್ರೆ ಸುಖಮು ಅಂತ ಹೇಳೋರೇ ನಾವುನುವೆ ಅನ್ನುವ ಮಾತನ್ನು ಸಹ ಹಾಸ್ಯವಾಗಿ ಶ್ರೀಕಂಠನ್ ಅವರು ಹೇಳಿದರು. ಹೀಗೆ ಸಾಹಿತ್ಯ ಎಷ್ಟು ಗಂಭೀರವಾಗಿರುತ್ತೆ ಎನ್ನುವುದನ್ನು ನಾವು ನೋಡಬೇಕಾಗತ್ತೆ. ದೀಕ್ಷಿತರ ಕೃತಿಗಳಲ್ಲಂತೂ ಸಾಹಿತ್ಯದ ಮಟ್ಟ ಎಷ್ಟೊಂದು ಶ್ರೇಷ್ಠವಾಗಿರುತ್ತೆ ಅನ್ನೋದ್ರ ಬಗ್ಗೆಯೂ ನಾವು ಅದನ್ನು ನೋಡಬೇಕಾಗತ್ತೆ. ಹಾಗೆ ಶಂಕರಾಚಾರ್ಯರ ಸ್ತೋತ್ರಗಳ ಬಗ್ಗೆ ನಮ್ಮ ಶೃಂಗೇರಿಯ ಜಗದ್ಗುರುಗಳು ಮಹಾಸನ್ನಿಧಾನಗಳವರು ಮೊನ್ನೆ ಯಾವುದೋ ಒಂದು ಕಡೆಗೆ ಮಾತನಾಡ್ತಾ, ಅದು ಬರೀ ಸಾಹಿತ್ಯವಲ್ಲ, ಕಾಳಿದಾಸಾದಿಗಳಿಗೆ ಸಮನಾಗಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಅದಕ್ಕಿಂತಲೂ ಮೇಲ್ಮಟ್ಟದಲ್ಲಿ ನಿಲ್ಲುವಂತಹ ಸಾಹಿತ್ಯ ಅದರಲ್ಲಿ ಹೇಗೆ ಅಡಗಿದೆ ಅಂಥೇಳಿ ಒಂದು ಉದಾಹರಣೆಯ ಮೂಲಕ ಅವರು ಅಲ್ಲಿ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅದು ಅವರು ಮಾತಾಡಿದ್ದಾರೆ ಅಂತಂದರೆ ನನಗೆ ಆಶ್ಚರ್ಯ ಆಯಿತು. ಇದೇನು ಸ್ವಾಮಿಗಳು ಇಷ್ಟೊಂದು ಈ ವಿಚಾರದಲ್ಲಿ, ಸಾಹಿತ್ಯ ವಿಚಾರದಲ್ಲಿ ಇಷ್ಟು ಮಾತಾಡಿದಾರಲ್ಲ ಅಂಥೇಳಿ ನನಗೆ ಆಶ್ಚರ್ಯವಾಗುವ ಹಾಗೆ ಆ ಸಂದರ್ಭವನ್ನು ಅವರು ಹೇಳಿದರು. ಆಚಾರ್ಯರು ಒಂದು ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ ಅಂತ ಹೇಳಿ ಆ ಶ್ಲೋಕವನ್ನು ನನಗೆ ಅದು ನೆನಪಿಗೆ ಬರುವಲ್ಲು. ಆ ಶ್ಲೋಕವನ್ನು ಹೇಳಿ ಅದರಲ್ಲಿ ವಿಚಾರ ಇಷ್ಟೇ, ಬಹಳ ಸರಳವಾಗಿ. ಶಿವ ಸಮುದ್ರ ಮಂಥನದಲ್ಲಿ ಉದ್ಭವವಾದಂತಹ ಹಾಲಾಹಲವನ್ನು ಕುಡಿದು ಬಿಡ್ತಾರೆ. ಆಗ ಶಿವನ ಪಕ್ಕದಲ್ಲಿ ಅರ್ಧಾಂಗಿಯಾದಂತಹ ಪಾರ್ವತಿ ಅದನ್ನು ತಕ್ಷಣ ಹಿಡಿದು ಉಗುಳು ಉಗುಳು ಅಂತ ಪಾರ್ವತಿ ಹೇಳ್ತಾ ಇದ್ದಾಳೆ. ಈ ಪಾರ್ವತಿ ಯಾಕೆ ಉಗುಳು ಅಂತ ಹೇಳ್ತಿದ್ದಾಳೆ ಅಂದರೆ, ತನ್ನ ಗಂಡ ಪತಿಯೇ ಪರದೈವ ಅಂತ ನಂಬಿದ ಕಾಲ. ಆಗ ತನ್ನ ಗಂಡನ ಜೀವ ಬಹಳ ಮುಖ್ಯ ಅವಳಿಗೆ ಬೇರೆ ಯಾವುದು ಮುಖ್ಯವಾಗುವುದಿಲ್ಲ. ಪಾರ್ವತಿಗೆ ಅವಳ ಗಂಡನ ಜೀವ ಮುಖ್ಯವಾಗುತ್ತೆ. ಅದರಿಂದ ಅದನ್ನು ಉಗುಳು ಉಗುಳು ಅಂತ ಅವಳು ಹೇಳ್ತಾ ಇದ್ದಾರೆ. ಈ ಕಡೆ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಅಂತ ಇರುವಂತಹ ಮಾತಿನ ಹಾಗೆ ಶಿವನ ಅಂತರಂಗದಲ್ಲಿ ವಿಷ್ಣು ಇದ್ದಾನೆ. ಹಾಗಾಗಿ ಆ ವಿಷ್ಣು ಒಂದು ಕಡೆಯಿಂದ ಶಿವನಿಗೆ ಹೇಳ್ತಾ ಇದ್ದಾನೆ, ಉಗುಳು ಬೇಡ ಉಗುಳು ಬೇಡ, ನುಂಗು ನುಂಗು ಅಂತ ಅವನು ಹೇಳ್ತಾ ಇದ್ದಾನೆ, ವಿಷ್ಣು ಹೇಳ್ತಾ ಇದ್ದಾನೆ. ಅವನು ಯಾಕೆ ನುಂಗು ಅಂತ ಹೇಳ್ತಿದ್ದಾನಂದ್ರೆ, ಇದನ್ನು ಉಗುಳು ಬಿಟ್ರೆ ಇದು ಹಾಲಾಹಲ ವಿಷ ಪ್ರಪಂಚವನ್ನು ಸುಟ್ಟಾಕಿಬಿಡುತ್ತೆ, ಪ್ರಪಂಚವನ್ನು ಒಂದು ಸ್ಥಿತಿಯಲ್ಲಿ ಕಾಯುವಂತಹ ಜವಾಬ್ದಾರಿ ನನಗಿದೆ, ಹಾಗಾಗಿ ನೀನು ಆ ವಿಷವನ್ನು ಉಗುಳು ಬೇಡ, ನುಂಗುಬಿಡು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅವರವರ ದೃಷ್ಟಿಗಳು ಹೇಗಿರುತ್ತೆ ಅನ್ನೋದನ್ನ ಶ್ರೀ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ಈ ಶ್ಲೋಕದಲ್ಲಿ ತಂದಿದ್ದಾರೆ ಎನ್ನುವ ಮಾತನ್ನ ಶೃಂಗೇರಿ ಸ್ವಾಮಿಗಳವರ ಬಾಯಲ್ಲಿ ಕೇಳಬೇಕು ನೀವು ಒಂದ್ಸರಿ. ಆ ಥರ ಮಾತುಗಳನ್ನು ಎಷ್ಟು ಅದ್ಭುತವಾಗಿ ಅವರು ಹೇಳಿದ್ರು ಅಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಹಿತ್ಯ ಮತ್ತು ಅದರ ಆಳ ಎಷ್ಟಿರುತ್ತೆ ಅಂತ ಹೇಳಿ ಬರೀ ಶ್ಲೋಕಗಳನ್ನು ಪಠಣ ಮಾಡಿಬಿಟ್ರೆ ಆಗುವುದಿಲ್ಲ. ನಾವು ಹೆಚ್ಚು ಶ್ಲೋಕಗಳನ್ನಾಗಲಿ ಇದನ್ನಾಗಲಿ ಪಾರಾಯಣ ಅನ್ನುವ ಅರ್ಥದಲ್ಲಿ ಕರಿತೀವಿ. ಪಾರಾಯಣದಿಂದ ಹೆಚ್ಚು ಪ್ರಯೋಜನವಾಗುವುದಿಲ್ಲ. ಪಾರಾಯಣದಿಂದ ಅದು ಜ್ಞಾಪಕಕ್ಕೆ ಬರುತ್ತೆ, ಮನಸ್ಸಲ್ಲಿರುತ್ತೆ. ಆ ನಂತರದಲ್ಲಿ, ಪಾರಾಯಣವಾದ ನಂತರದಲ್ಲಿ ಅದರ ಮಂಥನ ಆಗಬೇಕು, ಅದನ್ನು ತಿಳ್ಕೊಳ್ಬೇಕು. ಅರ್ಥವನ್ನು ತಿಳಿದು ಹಾಡಿದರೆ ಅದಕ್ಕೆ ಹೆಚ್ಚು ಬೆಲೆ ಇರುತ್ತೆ, ಅದು ನಿಜ. ಆ ಮಾತನ್ನೂ ಸಹ ನಾವು ಮರೀಬಾರದು. ಸಂಗೀತಕ್ಕೆ ಸಾಹಿತ್ಯ ಬೇಡ ಅಥವಾ ಸಾಹಿತ್ಯಕ್ಕೆ ಸಂಗೀತ ಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಹಾಡುವಾಗ ನಾವು ಅದನ್ನು ತಿಳಿದು ಹಾಡಬೇಕು. ಆ ತಿಳಿದು ಹಾಡಿದ್ರೆ ಮಾತ್ರ, ಆ ಅರ್ಥಸ್ಪಷ್ಟತೆ ಇದ್ದಾಗ ಮಾತ್ರ ಅದಕ್ಕೆ ಒಂದು ನಿಜವಾದ ಅರ್ಥ ಬರುತ್ತೆ. ಅದು ಇಲ್ಲದೇ ಇದ್ದರೆ ಅದು ಸಾಧ್ಯವಾಗುವುದಿಲ್ಲ ಅಂಥೇಳಿ.
ಇದು ಒಂದು ವಿಚಾರ. ಅಷ್ಟಕ್ಕೆ ಅದನ್ನು ನಾವು ನಿಲ್ಲಿಸ್ತೀನಿ, ಅದನ್ನು ನಾನು ಮುಂದುವರ್ಸಕ್ಕೆ ಹೋಗುವುದಿಲ್ಲ ಆ ವಿಚಾರನ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ನಾದೋಪಾಸನ ಸಂಸ್ಥೆಯಿಂದ ಡಾಕ್ಟರ್ ಶ್ಯಾಮ್ಲಾ ಅವರು ನನಗೆ ಬೇರೆ ಹೇಳಿದರು, ಕಾರ್ಯಕ್ರಮದ ವಿಚಾರ ಹೇಳುವಾಗ ಸಾಹಿತ್ಯ ಮತ್ತು ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗುತ್ತೆ ಎನ್ನುವ ಅರ್ಥದಲ್ಲಿ ಹೇಳಿದರು. ಈ ಪುಸ್ತಕ ಬಿಡುಗಡೆ ವಿಚಾರವೂ ನನಗೆ ಅವತ್ತು ಗೊತ್ತಾಗಿರಲಿಲ್ಲ. ಇನ್ವಿಟೇಷನ್ ನೋಡಿದ ಮೇಲೆ ನಾನು ಪುಸ್ತಕ ಬಿಡುಗಡೆ ಮಾಡಿದ್ದು. ಇನ್ನು ಮುಂದೆ ನನ್ನ ರಿಕ್ವೆಸ್ಟ್ ಏನೆಂದರೆ, ಎಲ್ಲ ಸಾಹಿತಿಗಳಲ್ಲಿ ಪುಸ್ತಕವನ್ನು ಹೀಗೆ ಬಿಡುಗಡೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಡುವ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ನೀವು ಯಾರ್ಯಾರನ್ನು ಕರಿತೀರಿ ಎಲ್ಲರಿಗೂ ಆ ಪುಸ್ತಕದ ಪ್ರತಿಯನ್ನು ಮೊದಲೇ ಕೊಟ್ಟಿರಬೇಕು. ಅದೇನಾಗುತ್ತೆ, ಈಗ ನಾನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ, ಅದು ಇರ್ಲೆವೆಂಟ್ ಅಂತ ಆಗ್ಬಿಡುತ್ತೆ. ಇದೇನು ಇವರು ಬರೀ ಇರ್ಲೆವೆಂಟೇ ಮಾತಾಡ್ತಾರೆ, ಅವಳು ಅಷ್ಟೆಲ್ಲ ಪುಸ್ತಕ ಬರೆದಿದ್ದಾಳೆ, ನೀವು ಅದನ್ನು ಅದ್ರ ಬಗ್ಗೆ ಹೇಳಲೇ ಇಲ್ಲ ನೀವು ಅಂತ ಆಗ್ಬಿಟ್ರೆ, ಈ ನಾನು ಹೇಳೋದೇನು? ಇಲ್ಲದೇ ಇದ್ರೆ ಬಿಳಿಗಿರಿ ಅವ್ರು ಹೇಳುವ ಹಾಗೆ ಪುಸ್ತಕ ಓದದೆ ಹೊಗಳುವುದೊಂದು, ಮುನ್ನುಡಿ ಓದಿಯೇ ತೆಗಳುವುದೊಂದು, ಈ ಥರಕ್ಕೆ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಅದು ಹೆಚ್ಚು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಆ ಪುಸ್ತಕ ನೋಡಿಲ್ವಾದ್ದರಿಂದ ಆ ಪುಸ್ತಕದ ಬಗ್ಗೆ ನಾನು ಮಾತಾಡೋದಿಲ್ಲ. ಇವತ್ತು ಬಹಳ ಮುಖ್ಯವಾದ ವಿಚಾರ ಇಲ್ಲಿ ಸಂಗೀತ ಮತ್ತು ಸಾಹಿತ್ಯದ ಹಬ್ಬ ಅಂತ ಇದೆ. ಸಂಗೀತದ ಬಗ್ಗೆ ನಾನು ಮಾತಾಡಬಾರ್ದು, ಏಕೆಂದರೆ ಡಾಕ್ಟರ್ ಸತ್ಯವತಿ ಮೇಡಮ್ ಅವರು ಇಲ್ಲಿ ಕೂತಿದ್ದಾರೆ. ಅದಕ್ಕೆ ಅದು ಮುಗೀತು ಅಲ್ಲಿಗೆ. ಅವರು ಹೇಳಿದ ಮೇಲೆ ಅದು ನಾನೇನು ಆ ವಿಚಾರದಲ್ಲಿ ಮಾತಾಡೋಕ್ಕೆ ಸಾಧ್ಯವಿಲ್ಲ. ಸತ್ಯವತಿ ಅವರ ಬಗ್ಗೆ ನನಗೆ ವಿಶೇಷವಾದ ಗೌರವ. ಯಾಕೆ ಅಂದರೆ ಅವರು ಬರೀ ಸಂಗೀತಜ್ಞರು ಅಷ್ಟೇ ಅಲ್ಲ, ಸಾಹಿತ್ಯದಲ್ಲೂ ಅಷ್ಟೇ ಆಳವಾಗಿ ಅಧ್ಯಯನ ಮಾಡೋದು ಅಂತಾರೆ. ಆದ್ದರಿಂದಲೇ ಅಂಥವರ ಸಂಗೀತಗಳಿಗೆ ಇರುವಂತಹ ಬೆಲೆ ಸಾಮಾನ್ಯ ಸಂಗೀತಕ್ಕೆ ಉರು ಹಚ್ಚಿ ಹಾಡುವಂತಹ ಸಂಗೀತಗಳಿಗೆ ಇರುವುದಿಲ್ಲ. ಸಾಹಿತ್ಯ ಗೊತ್ತಾದಾಗ ಅವರು ಎಷ್ಟು ಚೆನ್ನಾಗಿ ಅನುಭವಿಸ್ಕೊಂಡು ಹಾಡ್ತಾರೆ ಅಂತ ಅವರ ಕಚೇರಿಗಳನ್ನು ಕೇಳಿದ್ದು ನನಗೆ ಗೊತ್ತಿದೆ, ಅವರು ಉಪನ್ಯಾಸಗಳಲ್ಲಿ ಹಾಡುವಂಥದ್ದು ನನಗೆ ಗೊತ್ತಿದೆ. ಒಮ್ಮೆ ಮುಂಬೈನಲ್ಲಿ ಅವರ ಸುದೀರ್ಘವಾದ ಉಪನ್ಯಾಸವನ್ನು ನಾನು ಕೇಳುವಂಥ ಒಂದು ಸದವಕಾಶ ನನಗೆ ಒದಗಿ ಬಂದಿತ್ತು. ಅಂಥ ಅನೇಕ ಉಪನ್ಯಾಸಗಳನ್ನು ಅವರಿಂದ ನಾನು ಕೇಳಿದ್ದೀನಿ. ಹಾಗಾಗಿ ಅವರು ಸಂಗೀತದ ಬಗ್ಗೆ ಅವ್ರು ಹೇಳಿದ್ದಾರೆ. ಇನ್ನು ಸಾಹಿತ್ಯದ ಬಗ್ಗೆ ಮಾತಾಡೋಣ ಅಂದರೆ ನಮ್ಮ ಪಿ ವಿ ನಾರಾಯಣ್ ಅವರಲ್ಲಿ ಕೂತಿದ್ದಾರೆ. ಅವರು ತುಂಬ ಹಿರಿಯರು, ನಮ್ಮೆಲ್ಲರಿಗಿಂತ ಹಿರಿಯರು, ತುಂಬ ವಿಮರ್ಶಾತ್ಮಕವಾಗಿ ಮಾತನಾಡುವಂತಹ ಶಕ್ತಿ ಇರುವಂಥವ್ರು. ಕುಮಾರವ್ಯಾಸನಾಗಲಿ ಪಂಪನಾಗಲಿ ಹೋಲಿಸಿ ಅಧಿಕಾರಯುತವಾಗಿ ಮಾತನಾಡುವಂಥ ಡಾಕ್ಟರ್ ಪಿ ವಿ ನಾರಾಯಣ್ ಅವರಿದ್ದಾರೆ. ಹಾಗಾಗಿ ಸಾಹಿತ್ಯ ಮತ್ತು ಸಂಗೀತ ಎರಡೂ ವಿಚಾರ ಮಾತಾಡೋದು ಬೇಡ ಅಂತ ನಾನು ತೀರ್ಮಾನ ಮಾಡಿದರೆ ನಾನು ಏನು ವಿಚಾರ ಮಾತಾಡ್ಬೋದು? ಇದು ಎರಡೂ ಇರುವಂತಹ ಗಮಕದ ವಿಚಾರನ ನಾನು ಮಾತಾಡಬೇಕಾಗತ್ತೆ. ಯಾಕೆ ನಾನು ಗಮಕದ ವಿಚಾರ ಇವತ್ತು ಮಾತಾಡಬೇಕಾಗತ್ತೆ ಅಂತಂದರೆ ಇದು ಒಂದು ಕಾರಣ. ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂದರೆ ಇವತ್ತು ನಮ್ಮ ಕರ್ನಾಟಕದ ಮಹಾಕವಿ ಕುಮಾರವ್ಯಾಸನ ಜಯಂತಿ ಇವತ್ತು. ಈಗಾಗಲೇ ಸುಬ್ಬಣ್ಣ ಅವರು ಅದರ ಬಗ್ಗೆ ಸುದೀರ್ಘವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಕುಮಾರವ್ಯಾಸನ ಬಗ್ಗೆ ಸುದೀರ್ಘವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕುಮಾರವ್ಯಾಸನ ಬಗ್ಗೆ 4 ಮಾತುಗಳನ್ನು ತಮಗೆ ತಿಳಿಸ್ಕೊಡೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂಥೇಳಿ ನಾನು ಭಾವಿಸಿ ಆ ಬಗ್ಗೆ ಒಂದು 4 ಮಾತುಗಳನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕುಮಾರವ್ಯಾಸ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ. ನಾನು ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ ಅಂತ ಹೇಳಿದಾಗ ಒಂದು ಸಭೆಯಲ್ಲಿ ಹೀಗೆ ಮಾತನಾಡುವಾಗ ನನ್ನ ಪಕ್ಕ ಗಣೇಶ್ ಅವರು ಕೂತಿದ್ರು, ಡಾಕ್ಟರ್ ಗಣೇಶ್, ಶತಾವಧಾನಿ ಗಣೇಶ್ ಅವರು ಪ್ರಸನ್ನ ಅವರು ಬಹಳ ಹಿಂಜರಿಕೆಯಿಂದ ಮಾತಾಡಿದ್ರು. ಇವತ್ತು ಅದಕ್ಕೂ ಕನ್ನಡದ ಬಹಳ ಮುಖ್ಯ ಕವಿ ಅಂತ ಕುಮಾರವ್ಯಾಸನಿಗೆ ಯಾಕೆ ಹೇಳಬೇಕಾಗಿತ್ತು? ಅವರು ಕನ್ನಡದ ಮುಖ್ಯ ಕವಿ ಅಲ್ಲ, ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯವನ್ನು ತಗೊಳ್ಳಿ, ಅದರಲ್ಲಿ ಕುಮಾರವ್ಯಾಸ ಮುಖ್ಯನಾಗಿರ್ತಾನೆ, ಮುಖ್ಯ ಕವಿಯಾಗಿರ್ತಾನೆ. ಪ್ರಪಂಚದ ಯಾವುದೇ ಭಾಷೆಯನ್ನು ತಗೊಳ್ಳಿ, ಇಂಗ್ಲಿಷನ್ನು ಒಳಗೊಂಡು, ಅಂತಹ ಭಾಷೆಗಳನ್ನು ತಗೊಂಡ್ರೂ ಸಹ ಕುಮಾರವ್ಯಾಸನನ್ನು ಸರಿಗಟ್ಟುವಂತಹ ಕವಿ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಅಂತ ಅವರು ಭಾಷಣದಲ್ಲಿ ಹೇಳಿದ್ರು. ಆ ಮಾತನ್ನು ಗಣೇಶ್ ಅವರು ಹೇಳಿದ್ರು. ನಾನು ಹೇಳಿದ್ರೆ ಏನಾಗುತ್ತೆ, ಆ ಮಾತುಗಳನ್ನು ಅದಕ್ಕೆ ಹೆಚ್ಚು ಬೆಲೆ ಬರಲ್ಲ. ಯಾಕೆಂದರೆ ಗಣೇಶ್ ಅವರಷ್ಟು ನಾವು ಓದ್ಕೊಂಡಿಲ್ಲ. ಅವರಿಗಿರುವ ಸಂಸ್ಕೃತ ಜ್ಞಾನವಾಗಲಿ ಇಂಗ್ಲೀಷಿನ ವಿಸ್ತಾರವಾದ ಅಧ್ಯಯನವಾಗಲಿ ನನಗಿಲ್ಲ. ಹಾಗಾಗಿ ಗಣೇಶ್ ಅವರು ಹೇಳಿದಂತಹ ಮಾತುಗಳಿಗೆ ಹೆಚ್ಚು ಬೆಲೆ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಅವರನ್ನು ಕೋಟ್ ಮಾಡಿ ಆ ಮಾತನ್ನು ಹೇಳಿದೆ. ಅಂತಹ ಮಹತ್ವದ ಕವಿ ಕುಮಾರವ್ಯಾಸ ಅಂಥೇಳಿ. ಮಾತು ಅನ್ನುವ ವಿಚಾರ ಬಂದಾಗ ಕುಮಾರವ್ಯಾಸನಷ್ಟು ಮಾತಾಳಿ ಕವಿ ಇನ್ನೊಬ್ಬ ಪ್ರಪಂಚದಲ್ಲೇ ನಿಮಗೆ ಸಿಗುವುದಿಲ್ಲ. ಅಷ್ಟು ಮಾತು 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 ಉದ್ದಕ್ಕೂ ಎಲ್ಲದನ್ನು ಅವನು ಯುದ್ಧವನ್ನು ವರ್ಣನೆ ಮಾಡುವಾಗಲೂ ಮಾತುಗಳೇ ಅವನಿಗೆ ಪ್ರಧಾನವಾಗುತ್ತೆ ಹೊರತುವೆ ಅವನು ಯಾವ ಬಾಣ ಬಿಟ್ಟ ಅನ್ನೋದಕ್ಕಿಂತ ಬಾಣ ಬಿಡುವಾಗ ಇವನು ಏನು ಬೈದ ಅವನ್ನ ಅನ್ನೋದು ಮುಖ್ಯವಾಗುತ್ತೆ. ಕುಮಾರವ್ಯಾಸ ಅಂತಹ ಮಾತುಗಾರಿಕೆ ಅಂದರೆ ಅಂತಹದ್ದು. ಇಡೀ
ಪ್ರಸಂಗಗಳನ್ನು ಮಾತುಗಳಲ್ಲೇ ನಿರ್ವಾಹ ಮಾಡ್ತಾ ಹೋಗಿಬಿಡ್ತಾನೆ. ಎಲ್ಲವೂ ಮಾತುಗಳಲ್ಲೇ. ಅದು ಆ ಮಾತುಗಳಲ್ಲಿ ಬರುವ ಕಾರಣದಿಂದಾಗಿ ಅದಕ್ಕೊಂದು ಜೀವಂತಿಕೆ ಬರುತ್ತೆ. ಅವನ ಕಾವ್ಯಕ್ಕೆ ಒಂದು ಜೀವಂತಿಕೆ ಬರುವುದೇ ಮಾತುಗಳ ಮೂಲಕವಾಗಿ ಅದು ಹೇಳುವುದರಿಂದ. ಪಾತ್ರಗಳು ಆಡುವ ಮಾತುಗಳ ಮೂಲಕ ಒಂದು ಕಾವ್ಯವನ್ನು ಕಟ್ಟುವುದಿದೆಯಲ್ಲ, ಬಹಳ ದೊಡ್ಡದು. ಅದು ನಾಟಕವಲ್ಲ, ಕಾವ್ಯ. ಅದು ಆ ಕಾವ್ಯದಲ್ಲಿ ಮಾತುಗಳ ಮೂಲಕವಾಗಿ ಕಾವ್ಯವನ್ನು ಕಟ್ಟುವಂತಹದ್ದು ಬಹಳ ದೊಡ್ಡ ಕೆಲಸ. ಅದನ್ನ ಕುಮಾರವ್ಯಾಸ ಬಹಳ ಅದ್ಭುತವಾಗಿ ಅದನ್ನು ಮಾಡಿದ್ದಾನೆ. ಕನ್ನಡದಲ್ಲಿ ನಾನು ಓದಿರುವ ಹಾಗೆ ಕುಮಾರವ್ಯಾಸನ ಹಾಗೆ ಭಾಷೆಯನ್ನ ದುಡಿಸಿಕೊಂಡಂಥವ್ರು, ಮಾತುಗಳಲ್ಲಿ ಮನೆಯನ್ನ ಮಂಟಪವನ್ನ ಕಟ್ಟುವಂಥವ್ರು, ಮಾತಿನಲ್ಲೇ ಯುದ್ಧವನ್ನ ವರ್ಣನೆ ಮಾಡುವಂಥವ್ರು ಬಹುಶಃ ಇನ್ಯಾವ ಕವಿಗಳು ನನಗೆ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಅಂತಹ ಮಹತ್ವವಾದ ಕವಿ. ಹಾಗೆ ಆ ಮಾತುಗಳಿಗೆ ಇರುವಂತಹ ಬೆಲೆ ಅದು ಅಂತ ಸಾಂದರ್ಭಿಕವಾಗಿ ಇವತ್ತಿನ ವಿಚಾರದಲ್ಲಿ ನಾನು ಹೇಳಿದೆ. ಕುಮಾರವ್ಯಾಸನ ಬಗ್ಗೆ ಹೇಳುವುದಾದ್ರೆ, ಅವನ ವಿಚಾರದಲ್ಲಿ ಯಾರಿಗೂ ಏನೂ ಗೊತ್ತಿಲ್ಲ. ಎಷ್ಟು ವರ್ಷ ನಾವು ಅಧ್ಯಯನ ಮಾಡಿದ್ರೂ ಅವನ ಸ್ವಂತ ವಿಚಾರದಲ್ಲಿ ನಮಗೇನೂ ಗೊತ್ತಿಲ್ಲ. ಯಾಕೋಸ್ಕರ ಗೊತ್ತಿಲ್ಲ ಅಂದ್ರೆ, ಅವನು ತನ್ನ ಹೆಸರು ಏನು ಅನ್ನೋದನ್ನು ಸಹ ತನ್ನ ಕಾವ್ಯದಲ್ಲಿ ಹೇಳಿಕೊಳ್ಳಿಲ್ಲ. ತನ್ನ ಹೆಸರನ್ನ ಹೇಳಲಿಲ್ಲ, ತನ್ನ ತಂದೆ ತಾಯಿ ಹೆಸರನ್ನ ಹೇಳಲಿಲ್ಲ, ತಾನು ಯಾವ ಊರಿನವನು ಅಂತ ಹೇಳಲಿಲ್ಲ, ತಾನು ಎಲ್ಲಿ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದೆ ಅಂತ ಅವನು ಹೇಳಲಿಲ್ಲ. ಯಾವ್ದಾದ್ರು ರಾಜನ ಆಸ್ಥಾನದಲ್ಲಿ ನಾನು ಇದ್ದೇನೆ ಅಂತ ಹೇಳೋದಕ್ಕೆ ಅದರ ಬಗ್ಗೆ ಯಾವ ರಾಜನ ವರ್ಣನೆಯೂ ಅದರಲ್ಲಿ ಇಲ್ಲ. ಮತ್ತೆ ಹಾಗಾದ್ರೆ ಅವನು ಏನನ್ನ ಕುರಿತು ಯಾರನ್ನ ಕುರಿತು ವರ್ಣನೆ ಮಾಡಿದ್ದಾನೆ ಅಂತಂದ್ರೆ, ಇಬ್ಬರು ವ್ಯಕ್ತಿಗಳನ್ನು ಕುರಿತು ಕುಮಾರವ್ಯಾಸ ಹೇಳಿರುವಂತಹದ್ದು. ಇಬ್ಬರೇ. ಒಬ್ಬ ಗದುಗಿನ ವೀರನಾರಾಯಣ, ಇನ್ನೊಬ್ಬರು ವ್ಯಾಸರು. ಈ ಇಬ್ಬರನ್ನು ಬಿಟ್ಟುಬಿಟ್ರೆ ಇನ್ನು ಯಾವ ಕವಿಗಳ ಬಗ್ಗೆನೂ ಯಾವ ಮನುಷ್ಯರ ಬಗ್ಗೆನೂ ಅವರು ಮಾತಾಡಲೇ ಇಲ್ಲ. ಪಂಪ, ರನ್ನ ಮುಂತಾದವರು ತಮ್ಮನ್ನು ಎಷ್ಟು ಹೊಗಳ್ಕೊಂಡಿದ್ದಾರೆ ಆ ಕಾವ್ಯ, ತಮ್ಮ ಕಾವ್ಯಗಳಲ್ಲಿ ಅಂದರೆ ತಮ್ಮ ಕಾಲ ದೇಶಗಳನ್ನೆಲ್ಲ ಬಹಳ ವಿಸ್ತಾರವಾಗಿ ಅದರಲ್ಲಿ ಕೊಟ್ಟಿದ್ದಾರೆ. ಆ ಮಟ್ಟಿಗೆ ನಮಗೆ ಉಪಯೋಗ ಆಯಿತು. ಕುಮಾರವ್ಯಾಸನಿಂದ ನಮಗೆ ಅನ್ಯಾಯ ಆಯಿತು. ಯಾಕೆಂದರೆ ಅವನ ವಿಚಾರವೇ ನಮಗೆ ಗೊತ್ತಿಲ್ಲ ಅನ್ನುವ ಮಟ್ಟಿಗೆ ಅವನದ್ದು ಅನ್ಯಾಯ ಆಗೋಯ್ತು. ಅವನು ಬರ್ಕೋಬೇಕಾಗಿತ್ತು, ಸ್ವಲ್ಪ ಆದರೂ ಬರೀಬೇಕಾಗಿತ್ತು ಅವನು ಅಂತ ನಮಗನ್ಸುತ್ತೆ. ಆದರೆ ಪಂಪಾದಿಗಳೆಲ್ಲ ಏನು ಮಾಡಿಕೊಂಡ್ರು, ಬಹಳ ದೊಡ್ಡದಾಗಿ ತಮ್ಮನ್ನು ಹೊಗಳ್ಕೊಂಡ್ರು. ಪಂಪ ನಾನು ಯಾವ ಬಣ್ಣ ಇದ್ದೆ ಅಂತ ಬೇರೆ ಹೇಳ್ಕೊತಾನೆ. ನಾನು ಎಷ್ಟು ಎತ್ತರ ಇದ್ದೆ, ನಾನು ಯಾವ ಬಣ್ಣ ಇದ್ದೆ ಅಂತೆಲ್ಲ ಪಂಪ ಬರ್ಕೊಳ್ತಾನೆ. ತಾನು ತಲೆಗೆ ಮಲ್ಲಿಗೆ ಹೂ ಮುಡ್ಕೋತಾ ಇದ್ದೆ ಅನ್ನೋದನ್ನೂ ಸಹ ಸೇರಿಸಿ ಬರೀತಾನೆ ಪಂಪ. ಅಷ್ಟೊಂದು ಸ್ವಯಂ ವರ್ಣನೆಗಳನ್ನು ಅದರಲ್ಲಿ ಮಾಡಿಕೊಳ್ತಾರೆ. ಕದಳಿ ಗರ್ಭಶ್ಯಾಮಂ ಅಂತಾನೆ. ನನಗೆ ಇನ್ನೂ ಅರ್ಥ ಆಗಿಲ್ಲ ಆ ಕದಳಿ ಗರ್ಭ ಅನ್ನೋದಕ್ಕೆ ನಿಜವಾದ ಅರ್ಥ ಏನಿದೆ, ಆ ಕದಳಿ ಗರ್ಭಶ್ಯಾಮಂ ಅನ್ನೋದಕ್ಕೆ ಅಂತ ಹೇಳಿ ನಮಗೂ ಗೊತ್ತಾಗಲ್ಲ. ಒಂದು ವೇಳೆ ಬಾಳೆ ಮರವನ್ನು ಕಡಿದ್ರೆ ಅದರಲ್ಲಿ ಆ ರಸ ಬಂದು ಅದು ಸ್ವಲ್ಪ ಕಾಲ ಅದರಲ್ಲಿ ಬಿಟ್ಟರೆ ನೀವು ಒಂದು ಕೆಂಪು ಕಪ್ಪು ಮಿಶ್ರಿತವಾದ ಬಣ್ಣ ಉತ್ಪತ್ತಿ ಆಗುತ್ತಲ್ಲ, ಬಹುಶಃ ಅದನ್ನೇನಾದ್ರು ಒಂದು ಕದಳಿ ಗರ್ಭ ಅಂತಂದ್ರೋ, ಅಥವಾ ಬಾಳೆಯ ಹೂವಿನ ಒಳಗೆ ಆ ಪಕಳೆಗಳನ್ನು ಬಿಡಿಸ್ತಾ ಹೋದರೆ ಆ ಹೂವಿನ ಒಳಗೆ ಬಾಳೆಯ ಮೋತೆ ಅಂತೀವಲ್ಲ, ಅದ್ರ ಒಳಗೆ ಇರುವಂತಹ ಬಣ್ಣ ತನ್ನ ಬಣ್ಣ ಅಂದರೆ ಎಣ್ಣೆಗೆಂಪು ಅನ್ನುವ ಅರ್ಥದಲ್ಲಿ ಹೇಳಿದ್ನು ಅಂತ ನಾವು ಮತ್ತೆ ಇನ್ನೊಮ್ಮೆ ನೋಡ್ಕೋಬೇಕಾಗುತ್ತೆ. ಇದನ್ನ ಸ್ಪಷ್ಟವಾಗಿ ಗೊತ್ತಾಗಲ್ಲ ಕದಳಿ ಗರ್ಭ ಅಂದರೆ ಯಾವ ಅರ್ಥದಲ್ಲಿ ಅವನು ಹೇಳಿದ್ದಾನೆ ಅಂತ ಹೇಳಿ. ತನ್ನ ಬಣ್ಣ ಆ ಥರ ಇತ್ತು ಅಂತಲೂ ಹೇಳಿದ್ದಾನೆ. ಮತ್ತೆ ತನ್ನನ್ನು ಎಷ್ಟೆಷ್ಟು ದೇಶದ ಯುವತಿಯರು ಆಸೆ ಪಡ್ತಾ ಇದ್ರು, ಇಷ್ಟಪಡ್ತಾ ಇದ್ರು ಅಂತ ಬೇರೆ ಬರ್ಕೊಳ್ತಾನೆ ಅದರಲ್ಲಿ ಅಂತ ಹೇಳಿ. ಇಷ್ಟೆಲ್ಲ ಬಹಳ ವಿಸ್ತಾರವಾಗಿ ತನ್ನ ವಿಚಾರದಲ್ಲಿ ಪಂಪ ಬರ್ಕೊಳ್ತಾನೆ. ತನ್ನ ಜಾತಿ ಯಾವುದು, ಅವನ ಗೋತ್ರ ಯಾವುದು, ಅವನು ಯಾವ ಮತಕ್ಕೆ ಸೇರಿದ್ದ, ಮೊದಲು ಬ್ರಾಹ್ಮಣರಲ್ಲಿ ಯಾವ ಗುಂಪಿಗೆ ಸೇರಿದ್ದ, ಆಮೇಲೆ ಏನಾದ, ಇದೆಲ್ಲವನ್ನೂ ಪಂಪ ಬಿಟ್ಟಿದ್ದನ್ನು ಅವನ ತಮ್ಮ ಜಿನವಲ್ಲಭ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾನೆ ಅದಕ್ಕೆ ಆ ಶಾಸನದಲ್ಲಿ. ಹೀಗೆ ಅವರುಗಳು ಅಷ್ಟೊಂದು ವಿಸ್ತಾರವಾಗಿ ಬರೆದರೂ ಸಹ ಬಹುಶಃ ಕುಮಾರವ್ಯಾಸ ಅದೇ ಕಾರಣಕ್ಕಿರಬೇಕು, ನನಗೆ ಇದು ಯಾವುದೂ ಬೇಕಾಗಿಲ್ಲ. ಯಾಕೆ ಅಂತಂದರೆ ನಾನು ಕಥೆಯನ್ನು ಹೇಳಲಿಕ್ಕೆ ಹೊರಟಿರುವುದು ವೀರನಾರಾಯಣನ ಕಥೆ. ಆ ಕಥೆಗೆ ಮೂಲವಾದಂಥವರು ವ್ಯಾಸರು. ಹಾಗಾಗಿ ಅವರಿಬ್ಬರ ಹೆಸರನ್ನು ನಾನು ಹೇಳಿದ್ದೇನೆ. ಬೇರೆಯವರ ಹೆಸರನ್ನು ಏನಾದ್ರು ಹೇಳಿದರೆ, ನನ್ನ ಹೆಸರನ್ನು ಸೇರಿಸ್ಕೊಂಡು ಬೇರೆಯವರ ಹೆಸರನ್ನು ನಾನು ಏನಾದ್ರು ಹೇಳಿದರೆ ಬಹುಶಃ ನಾನು ವೀರನಾರಾಯಣನಿಗೆ ಮತ್ತು ವ್ಯಾಸರಿಗೆ ಮಾಡಿದಂತಹ ದ್ರೋಹ ಆಗತ್ತೆ ಇದು ಅನ್ನುವ ಭಾವನೆಯಿಂದ ಕುಮಾರವ್ಯಾಸ ಆ ಮಾತನ್ನು ಹೇಳಿದಾನೇನೋ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರವಾಗಿ ಯಾವ ವಿಚಾರವನ್ನು ಅವನು ತನ್ನ ಕಾವ್ಯದಲ್ಲಿ ತನ್ನ ಬಗ್ಗೆ ಹೇಳಿಕೊಳ್ಳೇ ಇಲ್ಲ. ನಾವು ಬೇರೆ ಪ್ರಾಸಂಗಿಕವಾಗಿ ಬೇರೆ ಬೇರೆ ಕವಿಗಳು ಯಾವ ವರ್ಷ ಇದ್ರು, ಅವರು ಕುಮಾರವ್ಯಾಸರಲ್ಲಿ ಏನು ಹೊಗಳಿದ್ದಾರೆ, ಆಗ ಅವರ ಕಾಲ ಯಾವುದು, ಅದರಿಂದ ಹಿಂದೆ ಕುಮಾರವ್ಯಾಸ ಇದ್ದ, ಈ ಥರ ಊಹಾಪೋಹಗಳಲ್ಲೇ ನಾವು ಕುಮಾರವ್ಯಾಸನ ಚರಿತ್ರೆಯನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ಕುಮಾರವ್ಯಾಸನ ಬಗ್ಗೆ ಬೇಕಾದಷ್ಟು ದಂತಕಥೆಗಳು, ಅಶ್ವತ್ಥಾಮನ ಬಗ್ಗೆ ದಂತಕಥೆಗಳು, ಅದು ಯಾವುದು ನಿಜವೋ ಯಾವುದು ಸುಳ್ಳೋ ನಮಗೆ ಯಾರಿಗೂ ಗೊತ್ತಿಲ್ಲ. ಆ ಕಥೆಗಳೆಲ್ಲ ಹುಟ್ಟಿವೆ. ಆ ಕಥೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವನು ಎಂತಹ ಮಹತ್ವದ ಕವಿ ಅನ್ನೋ ಬಗ್ಗೆ ಒಂದು 4 ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ನಾನು ಇಷ್ಟೆಲ್ಲ ಹೇಳಬೇಕಾಯಿತು. ಕುಮಾರವ್ಯಾಸ ತಾನು
ತನ್ನ ಮೊದಲನೇ ಪದ್ಯದಲ್ಲಿಯೇ ಎಷ್ಟೊಂದು ಅರ್ಥಗಳನ್ನು, ಒಳಾರ್ಥಗಳನ್ನು, ಅಂತರಾರ್ಥಗಳನ್ನು ಇಟ್ಟು ಬರೆದಿರ್ತಾರೆ ಕವಿಗಳು ಅನ್ನೋದಕ್ಕೆ ಹೇಳ್ತೀನಿ ನಾನು. ಶ್ರೀವನಿತೆಯ ರಸನೆ, ವಿಮಲ ರಾಜೀವ ಪೀಠನ ಪಿತನೆ, ಜಗಗತಿ ಪಾವನನೆ, ಸನಕಾದಿ ಸಜ್ಜನ ನಿಕರ ದಾತಾರ. ಅಲ್ಲಿ ಆ ದಾತಾರ ಅನ್ನುವ ಶಬ್ದದ ಬಗ್ಗೆ ಅನೇಕ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ದಾತಾರ ಅಂದರೆ ಒಡೆಯ ಅನ್ನುವಂತಹ ಒಂದು ಅರ್ಥ ಇದೆ. ದಾತ ಅವನು ಕೊಡುವವನು, ಅವನು ಒಡೆಯ ಅನ್ನುವುದು ಒಂದು ಅರ್ಥ ಇದೆ. ಇನ್ನೊಂದು ದಾತಾರ ಅಂತ ಅಂದರೆ ಅದರ ವಿರುದ್ಧವಾದ ಅರ್ಥದಲ್ಲಿ ಇನ್ನೊಂದು ಬಂದಿದೆ. ಬೇಡುವಂಥವನು ಅನ್ನುವ ಅರ್ಥವೂ ಅದಕ್ಕೆ ಪ್ರಾಪ್ತವಾಗತ್ತೆ ಅಂತ ಕೆಲವು ವಿದ್ವಾಂಸರು ಅದನ್ನು ಪರ್ಯಾಯವಾಗಿ ಸೂಚನೆಯನ್ನು ಅದನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಕೇಳಿದ್ರು ಕೊಡುವಂಥವನು ಅನ್ನುವ ಅರ್ಥ ಅದಕ್ಕಿದೆ ಅನ್ನುವ ಅರ್ಥದಲ್ಲೂ ಆ ಪದವನ್ನು ಉಪಯೋಗಿಸಿದ್ದಾರೆ. ಇಲ್ಲಿ ಕುಮಾರವ್ಯಾಸ ಯಾವ ಅರ್ಥದಲ್ಲಿ ಉಪಯೋಗಿಸಿದ್ದಾನೆ ಎನ್ನುವ ಬಗ್ಗೆನೇ ಅಷ್ಟು ಚರ್ಚೆಗಳಾಗಿ ಹೋಗ್ಬಿಟ್ಟಿವೆ. ದಾತಾರ ಅನ್ನೋ ಒಂದು ಶಬ್ದದ ಬಗ್ಗೆ ಅಷ್ಟೊಂದು ಚರ್ಚೆಗಳಾಗಿವೆ. ನಾವು ಸದ್ಯಕ್ಕೆ ಸನಕಾದಿ ಸಜ್ಜನ ನಿಕರ ದಾತಾರ ಅಂದರೆ ಸನಕಾದಿ ಸಜ್ಜನ ನಿಕರ ಅಂದರೆ ಗುಂಪುಗಳಿಗೆ ದಾತಾರನಾಗಿದ್ದವನು ಅಂದರೆ ಒಡೆಯನಾಗಿದ್ದವನು ಅಥವಾ ಆಶ್ರಯದಾತನಾಗಿದ್ದವನು ಅನ್ನುವ ಅರ್ಥದಲ್ಲಿ ವೀರನಾರಾಯಣನನ್ನು ನಾವು ಕುಮಾರವ್ಯಾಸ ಸ್ಮರಿಸಿದ್ದಾನೆ ಅಂತ ಹೇಳಿ ನಾವು ಸದ್ಯಕ್ಕೆ ಭಾವಿಸೋಣ. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ. ಇಷ್ಟನ್ನ ಅವನು ನಾರಾಯಣನ ಬಗ್ಗೆ ಹೇಳುವಾಗ ಹೇಳ್ತಾರೆ. ಅಲ್ಲಿ ಒಂದು ಸಾಹಿತ್ಯದ ಸ್ವಾರಸ್ಯ ಒಂದಿದೆ ಅದರಲ್ಲಿ. ಕೆಲವರು ಹಾಡುವಾಗ ರಾವಣಾಸುರ ಮಥನ ಅದೊಂದು ವಾಕ್ಯ ಅಲ್ಲಿಗೆ ನಿಲ್ಲಿಸ್ಕೊಂಡ್ಬಿಡ್ತಾರೆ. ರಾವಣಾಸುರ ಮಥನ ಅಂದರೆ ರಾವಣ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದವನೇ ಅನ್ನೋದು ಅಲ್ಲಿ ಮುಗೀತು, ಆ ವಾಕ್ಯವೇ ಮುಗಿದೋಯ್ತು ಅಂತೇಳಿ. ಆಮೇಲೆ ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಶ್ರವಣಕ್ಕೆ ಸುಧೆಯನ್ನು ಉಂಟು ಮಾಡುವಂತಹ, ಅಮೃತವನ್ನು ಸುರಿಯುವಂತಹ, ಕಿವಿಗೆ ಅಮೃತವನ್ನು ಸುರಿಯುವಂತಹ ಕಥೆಗೆ ಕಾರಣನಾದವನೇ ಅಂಥೇಳಿ ಮುಂದಿನ ವಾಕ್ಯವನ್ನು ತಗೋತಾರೆ. ಅವಾಗೇನಾಗುತ್ತೆ, ಈ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಇದೆಯಲ್ಲ, ಅದು ಬಹುಶಃ ಅದು ಭಾರತಕ್ಕೆ ಹೊಂದಿಕೆ ಆಗುತ್ತೆ ಆ ಮಾತು. ಶ್ರವಣ ಸುಧಾ ವಿನೂತನವಾದ ಕಥೆ ಮಹಾಭಾರತ, ಅದಕ್ಕೆ ಕಾರಣನಾದಂಥವನು ಅನ್ನುವ ಅರ್ಥ ಬರುತ್ತೆ. ಆದರೆ ನಿಜವಾಗಿ ಕವಿ ಆ ಅರ್ಥದಲ್ಲಿ ಆ ಮಾತನ್ನು ಹೇಳಿಲ್ಲ. ಕವಿ ಹೇಳಿರುವಂತಹದ್ದು ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಅಂತ. ಒಟ್ಟು ಎಲ್ಲವನ್ನು ಒಟ್ಟು ಸೇರಿ ನಾವು ಅದನ್ನು ವಾಚನ ಮಾಡುವಾಗ ರಾವಣಾಸುರನನ್ನು ಕೊಂದಂತಹ, ಮಥನ ಮಾಡಿದಂತಹ ಆ ಕಥೆಗೆ, ವಿನೂತನವಾದ ಕಥೆಗೆ, ಅದು ಎಂತಹ ಕಥೆ, ಅದು ಶ್ರವಣ ಸುಧಾ ಅಂತಹ ಕಥೆಗೆ ಕಾರಣನಾದಂತಹ ಶ್ರೀರಾಮನೇ ಅನ್ನುವ ಅರ್ಥ. ಆ ರಾಮನ ಅವತಾರದಿಂದ ಮುಂದಕ್ಕೆ ಬಂದಂತಹದ್ದು ಕೃಷ್ಣನ ಅವತಾರ ಅನ್ನೋದಕ್ಕೆ ಆ ಮಾತನ್ನು ಲಿಂಕ್ ಆಗಿ ಅವನು ಉಪಯೋಗಿಸ್ಕೊಂಡಿದ್ದಾನೆ ಅನ್ನುವ ಅರ್ಥದಲ್ಲಿ ನಾವು ಅದನ್ನು ತಗೊಳ್ಬೇಕು. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಅಂಥೇಳಿ. ಯಾಕೆಂದರೆ ಇಲ್ಲಿ ಮಥನ ಅನ್ನುವ ಶಬ್ದವನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಮೊದಲನೇ ವಾಕ್ಯದಲ್ಲಿ, ರಾವಣಾಸುರ ಮಥನ ಅಂತ. ಆ ಮಥನ ಮಾಡಿದ್ರಿಂದ ಉತ್ಪತ್ತಿಯಾದಂತಹ ಸುಧೆ ಇದೆಯಲ್ಲ, ಅಮೃತ ಇದೆಯಲ್ಲ, ಅದನ್ನು ಎರಡನೇ ವಾಕ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಮಥನ ಮತ್ತು ಸುಧೆ ಅವೆರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡೇ ನಾವು ಹೇಳಬೇಕಾಗ್ತದೆ ಹೊರತುವೆ ಮಥನ ಒಂದು ಕಡೆಗೆ ಸುಧೆ ಒಂದು ಕಡೆಗೆ ಬಂದರೆ ಅದು ಸರಿಯಾಗುವುದಿಲ್ಲ. ಆ ಕಾರಣದಿಂದ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನಮ ಗದುಗಿನ ವೀರ ನಾರಾಯಣ, ಗದುಗಿನ ವೀರ ನಾರಾಯಣ ಅಂತ ಹೇಳಿ ಆ ಶಬ್ದಕ್ಕೆ ಅರ್ಥವನ್ನು ಮಾಡಬೇಕು. ಹಾಗೆ ಅಂದರೆ ಕುಮಾರವ್ಯಾಸ ಎಷ್ಟು ಸರಳ ಅಂತ ನಮಗೆ ಅನಿಸಿಬಿಡುತ್ತೆ ಓದುವಾಗ. ಆದರೆ ಆಂತರ್ಯವನ್ನು ನೋಡ್ತಾ 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 ಬಹಳ ವಿಶೇಷವಾದಂತಹ, ಮಹತ್ವವಾದಂತಹ ಕವಿ ಇವನು ಅಂಥೇಳಿ ನಮಗೆ ಅನಿಸೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ ಹೇಳಿ. ಅವನು ನೋಡಿ ತನ್ನ ಕಾವ್ಯದ ಬಗ್ಗೆ ತನಗೆ ಇರುವಂತಹ ಒಂದು ಆತ್ಮಪ್ರತ್ಯಯ ಅಂತ ನಾವು ಹೇಳ್ತೀವಿ, ಅದನ್ನು ಹೇಳಿಕೊಳ್ಳುವಾಗ ಹೇಳ್ತಾನೆ. ಹಲಗೆ ಬೆಳಪವ ಪಿಡಿಯದೊಂದು ಅಗ್ಗಳಿಕೆ, ಪದವಿಟ್ಟೊಳುಪದೊಂದು ಅಗ್ಗಳಿಕೆ, ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದ ಅಗ್ಗಳಿಕೆ ಎಂಬಿ ಬಲುಹು. ಯಾರಿಗೆ ಈ ಅಗ್ಗಳಿಕೆಗಳೆಲ್ಲ? ಗದುಗಿನ ವೀರ ನಾರಾಯಣನ ಕಿಂಕರಗೆ. ಈ ಅಗ್ಗಳಿಕೆಗಳೆಲ್ಲ ತನಗೆ ಬಂದಿದ್ದು ಗದುಗಿನ ವೀರ ನಾರಾಯಣನ ಕಿಂಕರನಾದ ಕಾರಣದಿಂದಾಗಿ ನನಗೆ ಈ ಅಗ್ಗಳಿಕೆಗಳು ಬಂದಿದೆ ಎನ್ನುವಂಥದ್ದು ಕವಿಯ ಅಂತರಾರ್ಥ. ಅದು ನಾವು ಸುಮ್ಮನೆ ಕುಮಾರವ್ಯಾಸ ತನ್ನ ಹಿರಿಮೆಯನ್ನೇ ಹೇಳಿಕೊಂಡ ಅಂತ ಅಲ್ಲ, ಆ ಹಿರಿಮೆ ಬರೋದಕ್ಕೆ ಕಾರಣ ವೀರನಾರಾಯಣನ ಕಿಂಕರನಾದ್ದರಿಂದ ನನಗೆ ಬಂದಿದೆ ಅನ್ನುವಂಥದ್ದು ಅದರ ಹಿಂದೆ ಇರುವಂತಹ ತತ್ವ, ಅವನೊಂದು ಕುಮಾರವ್ಯಾಸನ ತತ್ವ, ಕಾವ್ಯದ ತತ್ವ, ಅದು ಸ್ಫೂರ್ತಿ ಅಂತಹದ್ದು ಅವನು ಕುಮಾರವ್ಯಾಸದ್ದು ಅಂತ ಹೇಳಿ. ಕೆಲವರು ಹಲಗೆ ಬಳಪವ ಪಿಡಿಯದ ಅಗ್ಗಳಿಕೆ ಅಂದರೆ ಕುಮಾರವ್ಯಾಸ
ಹಲಗೆ ಬಳಪ ಹಿಡ್ಕೊಂಡು ಅಕ್ಷರ ಈ ಕಲೀಲೇ ಇಲ್ಲ ಅವನು ಅಂತ. ಆ ಅರ್ಥದಲ್ಲಿ ಕೆಲವರು ಮೊದಲೆಲ್ಲ ವ್ಯಾಖ್ಯಾನ ಮಾಡಿರೋದು ನಾನು ಕೇಳಿದ್ದೀನಿ. ಹಾಗಲ್ಲ ಅದು. ಹಲಗೆ ಬಳಪವ ಪಿಡಿಯೋದು ಒಂದು ಅಗ್ಗಳಿಕೆ ಅಂದರೆ, ಮೊದಲು ಕವಿಗಳು ಕಾವ್ಯವನ್ನು ಬರೆಯುವಾಗ ಈ ತಾಳೆಗರಿಯ ಮೇಲೆ ಕೊರಿಬೇಕಾಗಿತ್ತು. ಬರೆಯುವುದಲ್ಲ ಅದು, ಕೊರೆಯುವುದು, ಕರ ಅಂತ ಕೊರೆಯುವುದು ಅದರ ಮೇಲೆ. ಹಾಗೆ ತಾಳೆಗರಿಗಳ ಮೇಲೆ ಕೊರೆಯುವಾಗ ತಾಳೆಗರಿ ಒಂದು ಹದಕ್ಕಿರಬೇಕು. ಆ ತಾಳೆಗರಿಯ ಹದ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ತು ಅಂದರೆ ತಾಳೆಗರಿ ಉದ್ದಕ್ಕೆ ಸೀಳು ಹೋಗಿಬಿಡುತ್ತೆ. ಅದು ಬಹಳ ಸಹಜವಾಗಿ ನಿಮಗೂ ಗೊತ್ತಿರುವಂಥ ವಿಚಾರ. ಯಾರು ಬೇಕಾದರೂ ಅದನ್ನು ಮನಸ್ಸಿಗೆ ತಂದುಕೊಳ್ಬೋದು. ಸಿಡಿ ಹೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಆ ತಾಳೆಗರಿಯ ಮೇಲೆ ಅವನು ಬರೆಯುವಂತಹ ಸಂದರ್ಭದಲ್ಲಿ ಆ ಯಾವುದಾದ್ರು ಒಂದು ಅಕ್ಷರ ತಪ್ಪು ಅಂಥೇಳಿ ಅದನ್ನು ಒಂದು ಗೆರೆ ಎಳೆದ್ರೆ ಟಕ್ ಅಂತ ಗರಿನೇ ಹರಿದೋಗ್ಬಿಡುತ್ತೆ. ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅದರಿಂದ ಏನು ಮಾಡ್ತಾ ಇದ್ರು ಕವಿಗಳು, ಒಂದು ಹಲಗೆ ಮತ್ತು ಬಳಪ ಇಟ್ಕೊಂಡು ಅದರಲ್ಲಿ ಮೊದಲು ಪದ್ಯವನ್ನು ಬರೀತಾ ಇದ್ರು. ಈ ಪದ್ಯದ ಅರ್ಥ ಸರಿ ಇದೆ, ಛಂದಸ್ಸು ಸರಿ ಇದೆ, ಪ್ರಾಸ ಸರಿ ಇದೆ, ಎಲ್ಲ ಶಬ್ದಗಳ ಪ್ರಯೋಗ ಸರಿ ಇದೆ ಅಂತ ಇಷ್ಟೆಲ್ಲ ಅದನ್ನು ಖಾತರಿ ಮಾಡಿಕೊಂಡು ಆ ನಂತರ ಆ ಹಲಗೆಯ ಮೇಲೆ ಬರೆದಂತಹ ಪದ್ಯವನ್ನು ಈ ತಾಳೆಗರಿ ಮೇಲೆ ಅದನ್ನು ಬರಿತಾ ಇದ್ರು. ಅದನ್ನು ಈ ಕಡೆಗೆ ಸ್ಕ್ರಿಪ್ಟನ್ನು ಈ ಕಡೆಗೆ ತಾಳೆಗರಿ ಮೇಲೆ ಬರಿತಾ ಇದ್ರು. ಇದು ಕ್ರಮ ಇದ್ದಿದ್ದು. ಆದರೆ ಕುಮಾರವ್ಯಾಸ ಹೇಳ್ತಾನೆ, ಹಲಗೆ ಬಳಪವ ಪಿಡಿಯದು ಒಂದು ಅಗ್ಗಳಿಕೆ. ನನ್ನ ವಿಶೇಷ ಏನು ಅಂತಂದ್ರೆ, ಹಲಗೆ ಬಳಪ ಹಿಡಿಯುವುದೇ ಇಲ್ಲ ನಾನು, ತಾಳೆಗರಿಯ ಮೇಲೆ ನೇರವಾಗಿ ನಾನು ಬರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ. ಎಂಥ ವಿಶೇಷ ನೋಡಿ ಅವನ ಪ್ರತಿಭೆ ಎಷ್ಟಿರಬೇಕು ಅಂದರೆ, ನನಗೆ ಮನಸ್ಸಿಗೆ ಬಂದ ಹಾಗೆ ನಾನು ಬರ್ಕೊಂಡು ಹೋಗ್ತಾ ಇರ್ತೀನಿ ಹೊರತುವೆ ಅದನ್ನು ಎರಡನೇ ಸರಿ ನೋಡುವಂಥದ್ದಿಲ್ಲ ಅಂಥೇಳಿ. ಹಲಗೆ ಬಳಪವ ಪಿಡಿಯದೊಂದು ಅಗ್ಗಳಿಕೆ, ಪದವಿಟ್ಟಳುಪದೊಂದು ಅಗ್ಗಳಿಕೆ. ಅಲ್ಲಿ ಆ ಶಬ್ದದ ಬಗ್ಗೆ ತುಂಬ ಅಪಾರ್ಥಗಳನ್ನು ಅನೇಕ ವಿದ್ವಾಂಸಗಳು ಮಾಡಿಬಿಟ್ಟಿದ್ದಾರೆ. ಅಳುಪದೊಂದು ಅಗ್ಗಳಿಕೆ ಅಲ್ಲ, ಅದು ಅಳಿಸದೊಂದು ಅಗ್ಗಳಿಕೆ ಅಂತ ಕೆಲವರು ತಾಳೆಗರಿ ಪ್ರತಿಯಲ್ಲೇ ತಿದ್ದಿರುವುದು ಉಂಟು. ಅಳಿಸದೊಂದು ಅಗ್ಗಳಿಕೆ, ಅದು ಅಳಿಸುವುದು ಅಗ್ಗಳಿಕೆ ಅಲ್ಲ. ಆಮೇಲೆ ಇನ್ನು ಕೆಲವರು ಪದವಿಟ್ಟು ಅಳುಕದೊಂದು ಅಗ್ಗಳಿಕೆ. ಒಂದ್ಸರಿ ಪದ ಬರೆದ ಮೇಲೆ ಅದು ಹೆದರು ಪ್ರಶ್ನೆ ಇಲ್ಲ, ಅದಕ್ಕೆ ಅಳುಕುವುದಿಲ್ಲ ಅನ್ನೋ ಅರ್ಥದಲ್ಲಿ ಕೆಲವರು ಬರೆದಿದ್ರು. ಇದು ಯಾವುದೂ ಆ ಶಬ್ದ ಅಲ್ಲ. ಪದವಿಟ್ಟು ಅಳುಪದೊಂದು ಅಗ್ಗಳಿಕೆ. ಅಳುಪು ಅಂತಂದ್ರೆ ಹಳೆಗನ್ನಡದಲ್ಲಿ ಆಶಿಸು ಅಂತ, ಪರಸತಿಗೆ ಅಳುಪಿದವನು ಅಂತ ಪದೇ ಪದೇ ಶಾಸನಗಳಲ್ಲಿ ಬರುತ್ತವೆ. ಅಳುಪು ಅಂದ್ರೆ ಆಶಿಸು ಅಂತ ಹೇಳಿ. ಇಲ್ಲಿ ಒಂದು ಪದವನ್ನ ಇಟ್ಟ ಮೇಲೆ ಪದವಿಟ್ಟು ಅಳುಪದೊಂದು ಅಗ್ಗಳಿಕೆ. ಇದು ಆಶಿಸು ಅನ್ನೋದು ಹೇಗೆ ಅರ್ಥ ಸರಿಯಾಗಿ ಬರುತ್ತೆ ಅಂದ್ರೆ, ದೂರ ಅರ್ಥವನ್ನು ಇಟ್ಕೊಳ್ಬೇಕು. ಅದಕ್ಕೆ ಒಂದು ಸರಿ ಒಂದು ಶಬ್ದವನ್ನು ಬರೆದ ಮೇಲೆ ನನಗೆ ಇನ್ಯಾವುದಾದ್ರೂ ಒಂದು ಪದ ಇದಕ್ಕಿಂತ ಚೆನ್ನಾಗಿತ್ತೇನೋ ಅಂತ ಅನಿಸಿದ್ರೆ ನಾನು ಖಂಡಿತವಾಗಲೂ ಆ ಶಬ್ದವನ್ನು ನಾನು ಬಳಸೋದಿಲ್ಲ. ಯಾಕೆ ಅಂದರೆ, ಒಂದು ಸರಿ ಶಬ್ದವನ್ನು ನಾನು ಪ್ರಯೋಗ ಮಾಡಿದ ಮೇಲೆ ಅದನ್ನು ತೆಗೆದು ಇನ್ನೊಂದು ಶಬ್ದವನ್ನು ಬಳಸಿದರೆ ಅದು ಬೇರೆಯೇ ಅರ್ಥವನ್ನು ಕೊಡುವಂತಹ ಸಂದರ್ಭ ಇರುತ್ತೆ. ಅದು ನನ್ನ ನಿಷ್ಠೆಗೆ ವಿರೋಧ. ಅದು ಆದ್ರಿಂದ ಪದದ ಬಗ್ಗೆ ನನಗೆ ಇರುವಂತಹ ನಿಷ್ಠೆ ಅದು. ನಾನು ಬರೆದ ನಂತರದಲ್ಲಿ ಅದನ್ನು ಅಳಿಸಿ ಇನ್ನೊಂದು ಪದ ಬರೆಯುವುದು ಅಂದರೆ ಈ ಪದಕ್ಕೆ ಅವಮಾನ ಮಾಡಿದ ಹಾಗೆ ನಾನು. ಆದ್ರಿಂದ ಪದವಿಟ್ಟು ಅಳುಪದ ಒಂದು ಅಗ್ಗಳಿಕೆ. ಒಂದು ಸರಿ ಒಂದು ಶಬ್ದವನ್ನು ಬರೆದ ಮೇಲೆ ಇದಕ್ಕಿಂತ ಇನ್ನೊಂದು ಶಬ್ದ ಚೆನ್ನಾಗಿತ್ತು ಅನ್ನುವ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬರುವ ಹಾಗೆ ಇಲ್ಲ. ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ನಾನು ಒಂದು ಸರಿ ಒಂದು ಶಬ್ದವನ್ನ ಇಟ್ಟು ಒಂದು ಆ ಕಾವ್ಯದಲ್ಲಿ ಷಟ್ಪದಿಯನ್ನು ಒಂದು ಬರದೆ ಅಂತ ಅಂದ್ರೆ ಅದು 100ಕ್ಕೆ 100 ಸರಿಯಾಗಿರತಕ್ಕದ್ದು. ಅದನ್ನು ಬೇರೆ ಮಾಡುವ ಪ್ರಶ್ನೆ ಇಲ್ಲ, ನನಗೂ ಇಲ್ಲ, ಬೇರೆಯವರಿಗೂ ಇಲ್ಲ. ಇದು ಅವನ ಆತ್ಮ ಪ್ರತ್ಯಯಕ್ಕೆ. ಪದವಿಟ್ಟು ಅಳುಪದೊಂದು ಅಗ್ಗಳಿಕೆ ಅಂದ್ರೆ ಒಂದೊಂದು ಮಾತುಗಳಿಗೂ ಎಷ್ಟೆಷ್ಟು ಅರ್ಥಗಳನ್ನು ಕವಿ ಹೇಳ್ತಾ ಹೋಗ್ತಾನೆ ಅನ್ನೋದು ನೋಡ್ಬೇಕು. ಪದವಿಟ್ಟು ಅಳುಪದೊಂದು ಅಗ್ಗಳಿಕೆ, ಪರರ ಒಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆ. ಪರರ ಒಡ್ಡವ ಅಂದ್ರೆ ಶ್ರೇಷ್ಠತೆ, ಹಿರಿತನ ಅಂತೇಳಿ. ಆ ಒಡ್ಡಾರಾಧನೆ ಇದೆಯಲ್ಲ, ಅದು ಅಲ್ಲಿಂದ ಬಂದಿರುವುದು ಅನ್ನುವಂತಹ ಕೆಲವು ಮಾತುಗಳಿವೆ. ಪರರ ಒಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆ. ಬೇರೆಯವರ ಶ್ರೇಷ್ಠತೆಯನ್ನಾಗಲಿ ಅವರ ರೀತಿಯನ್ನಾಗಲಿ ಅದನ್ನು ಅನುಸರಿಸುವುದೇ ಇರುವಂತಹ ಒಂದು ಅಗ್ಗಳಿಕೆ. ನಾನು ಯಾವತ್ತೂ ಯಾರನ್ನೂ ಅನುಸರಿಸಿ ನಾನು ಕಾವ್ಯವನ್ನು ಬರೆದವನಲ್ಲ. ನಾನು ಸ್ವತಂತ್ರವಾಗಿ ಯೋಚನೆ ಮಾಡಿ ಸ್ವತಂತ್ರವಾಗಿ ಬರೆಯುವಂಥದ್ದು ನಾನು. ನನಗೆ ಏನಿದ್ರು ಒಬ್ಬರೇ ಮಾಸ್ಟರ್, ಅದು ವ್ಯಾಸರು. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಅದನ್ನು ನೋಡಿ ನಾನು ವ್ಯಾಸರಿಂದ ಪ್ರಭಾವಿತನಾಗಿ ಇದನ್ನು ಬರೆದಿದ್ದೇನೆ. ಆದ್ದರಿಂದ ನಾನು ಬರೆಯುವಂತಹದ್ದು ಬೇರೆ ಯಾರನ್ನೂ ನಾನು ಬರೆಯುವ ಸಂದರ್ಭದಲ್ಲಿ ಅನುಸರಿಸುವುದಿಲ್ಲ ಅಂತ. ಹಾಗೆ ಅನುಸರಿಸಿದರೆ ನಾನು ಅದು ವ್ಯಾಸರಿಗೆ ಮಾಡಿದಂತಹ ದ್ರೋಹವಾಗತ್ತೆ ಅನ್ನುವುದು ಅವನ ಮನಸ್ಸಿನಲ್ಲಿ ಇರುವಂತಹ ಭಾವನೆ. ಇದು ಪರರು ಒಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆ. ಅದರ ಜೊತೆಗೆ ಇದೊಂದು ಬಹಳ ವಿಶೇಷವಾದ್ದು, ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದ ಅಗ್ಗಳಿಕೆ ಅಂಥೇಳಿ.
ಅಲ್ಲಿ ಏನಾಗಿದೆ, ನಮ್ಮ ಕುವೆಂಪು ಮಾಸ್ತಿಯವರ ಪ್ರತಿಗಳಲ್ಲೆಲ್ಲ ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದ ಗಳಿಕೆ ಅಂಥೇಳಿ ಹಠ ಮಹಾಪ್ರಾಣ ಇದೆ. ನಾವು ಏನು ಮಾಡಿದ್ರು, ನಾನು ಎಷ್ಟು ಜನಕ್ಕೆ ಎಷ್ಟು ಸರಿ ಹೇಳಿದ್ರು ಅದು ಅಭ್ಯಾಸ ಬಂದ್ಬಿಟ್ಟಿರುತ್ತಲ್ಲ, ಮೊದಲಿಂದ ಹೋಗುದಿಲ್ಲ. ಅದು ಬಳಸಿ ಬರೆಯಲು ಕಂಠಪತ್ರದ ಅಂತಲೇ ಅದು ಮಹಾಪ್ರಾಣವಾಗಿ ಅದನ್ನು ಹೇಳುವಂಥ ಕ್ರಮ ಇದೆ. ಮಹಾಪ್ರಾಣ ಅಲ್ಲ, ತಪ್ಪೋದು. ಕಂಠ ಅಂದರೆ ಸಂಸ್ಕೃತದಲ್ಲಿ ನಮ್ಮ ಕತ್ತು ಆ ಭಾಗಕ್ಕಿರುವಂತಹದ್ದೇ ಅರ್ಥ ಅದಕ್ಕೆ ಹೊರತುವೆ ಅದಕ್ಕೆ ಬೇರೆ ಅರ್ಥ ಅಲ್ಲ. ಇಲ್ಲಿ ಆ ಅರ್ಥ ಹೊಂದುವುದಿಲ್ಲ. ಕಂಠ ಅಂತೇಳಿ, ಕಂಠ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ದ್ರಾವಿಡ ಭಾಷೆಯ ಶಬ್ದ, ಅದು ಮುಳ್ಳು ಅಂತ. ಮುಳ್ಳಿಗೆ ಕಂಠ ಅಂತ ಕರೆಯುವುದು. ಕಂಟಕ ಅಂತೀವಲ್ಲ ನಾವು, ಅದು ಮುಳ್ಳಿನಿಂದ ಬಂದಿರುವಂತಹದ್ದು. ನನಗೊಂದು ಕಂಟಕ ಆಗೋಯ್ತು ಮಧ್ಯದಲ್ಲಿ, ಕಂಟಕ ಹಲವ ಕಂಡೆನು ಅಂತ ಧರ್ಮರಾಯ ಹೇಳ್ತಾರೆ. ಕಂಟಕ ಅಂದರೆ ನನ್ನ ದಾರಿಯಲ್ಲಿ ಬರುವಂತಹ ಒಂದು ಅಡ್ಡಿ, ಮುಳ್ಳು ಅನ್ನುವ ಅರ್ಥದಲ್ಲಿ ಕಂಠ ಅಂತ ಹೇಳಿದ್ದು. ಈ ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಳದಗ್ಗಳಿಕೆ, ಆ ಉಲುಹು ಬಹಳ ವಿಶೇಷವಾದ್ದು. ಉಲುಹು ಅಂದರೆ ನೀವು ತಾಳೆಗರಿಯ ಮೇಲೆ ಉಕ್ಕಿನ ಲೇಖನಿಯಲ್ಲಿ ಕೊರೆಯುವಾಗ ಕರ 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 ಅಂತ ಶಬ್ದ ಆಗ್ತಾ ಇರುತ್ತೆ. ನಾನು ಬರೆಯುವುದಕ್ಕೆ ಶುರು ಮಾಡಿದರೆ ತಾಳೆಗರಿಯ ಒಂದು ಮೂಲೆಯಲ್ಲಿ, ಎಡ ಮೂಲೆಯಲ್ಲಿ ನನ್ನ ಸಾಲು ಶುರುವಾದರೆ ಸುಮಾರು 2.5 ಅಡಿ ಉದ್ದ ಇರುತ್ತೆ ಒಂದು ತಾಳೆಗರಿ. ಅಷ್ಟು ಉದ್ದಕ್ಕೆ ನಾನು ಬರೆಯುವಾಗಲೂ ಕಡೆಯಲ್ಲಿ ನಿಲ್ಲಿಸುವವರೆಗೂ ಸಹ ಆ ಉಲುಹು ಏನಿದೆ, ಕರ 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 ಶಬ್ದ ಇದೆಯಲ್ಲ, ಅದೂ ನಿಲ್ಲುವುದಿಲ್ಲ ಅಂತ. ಉಲುಹು ಗೆಡದ ಅಗ್ಗಳಿಕೆ, ಆ ಉಲುಹು ನಿಲ್ಲುವುದಿಲ್ಲ, ಅಂತಹ ಅಗ್ಗಳಿಕೆ ನಂದು. ಅಂದರೆ ನಾನು ಬರೆಯೋದಕ್ಕೆ ಶುರು ಮಾಡಿದರೆ ಬರೆದ ಮೇಲೆ ಆ ಪದ ಹಾಕಲೋ ಈ ಪದ ಹಾಕಲೋ ಯೋಚನೆ ಮಾಡಿ ಇಲ್ಲವೇ ಇಲ್ಲ. ಅಲ್ಲಿ ಶುರು ಮಾಡಿದರೆ ಆ ಮೂಲೆಯಲ್ಲಿ ನಂದು ಮುಕ್ತಾಯ ಆಗುತ್ತೆ. ಬಹುಶಃ ಒಂದು ಸಾಲಿನಲ್ಲಿ ಉದ್ದಕ್ಕೂ ಬರಿತಾ ಹೋದರೆ, ಕೈಯಲ್ಲಿ ಬರಿತಾ ಹೋದರೆ 1-1.5 ಷಟ್ಪದಿಗಳಷ್ಟು ಒಂದೇ ಸಾಲಿನಲ್ಲಾಗಿ ಹೋಗ್ಬಿಡುತ್ತೆ. ಅಷ್ಟನ್ನು ಬರೆಯೋವರೆಗೂ ನಾನು ಕೈ ಎತ್ತುತ್ತಾ ಇರಲಿಲ್ಲ ಮೇಲಕ್ಕೆ ಅಂತ. ಕೈ ಎತ್ತಿದ್ರೆ ಕೂಡಲೇ ಶಬ್ದ ನಿಂತು ಹೋಗ್ಬಿಡುತ್ತೆ. ಆ ಉಲುಹು ಕೆಡದ ಅಗ್ಗಳಿಕೆ, ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದ ಅಗ್ಗಳಿಕೆ ಎಂಬ ಈ ಬಲುಹು ಯಾರಿಗೆ ಅಂದರೆ ಗದುಗಿನ ವೀರನಾರಾಯಣನ ಕಿಂಕರನಾದಂತಹ ಕುಮಾರವ್ಯಾಸನಿಗೆ ಅಂತೇಳಿ. ಇದು ಎಂಥ ಅದ್ಭುತವಾದಂತಹ, ತನ್ನ ಕಾವ್ಯದ ಬಗ್ಗೆ ತಾನೇ ಮಾಡಿಕೊಂಡಂತಹ ಒಂದು ದೊಡ್ಡ ವಿಮರ್ಶೆ ಅದು. ಆ ವಿಮರ್ಶೆಯಲ್ಲಿ ಅವನಿಗೆ ಮನಸ್ಸಲ್ಲಿ ಸ್ಪಷ್ಟವಾಗಿದೆ. ಅದನ್ನು ಕುವೆಂಪು ಅವರು ಬಹಳ ವಾಚ್ಯವಾಗಿ ಹೇಳಿದರು. ಕುಮಾರವ್ಯಾಸ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ. ಅದೇನೆಂದರೆ, ಸರ್ವಜ್ಞರಾದರೂ ಸಲುಗೆ ಭಿನ್ನಪವ ಅಂಥೇಳಿ. ನನ್ನ ಕಾವ್ಯವನ್ನು ನೋಡಿ ಯಾರು ಸರ್ವಜ್ಞರಾದವರು ಬೇಕಾದ್ರೆ ಓದ್ಕೊಂಡು ಏನಾದ್ರು ಅವ್ರು ಹೇಳೋದಿದ್ರೆ, ಭಿನ್ನಪ ಇದ್ದರೆ ಅದನ್ನು ಬಂದು ಹೇಳಲಿ ಬೇಕಾದರೆ ಅನ್ನುವಂತಹ ಒಂದು ಆತ್ಮಪ್ರತ್ಯಯದಿಂದ ಅದನ್ನು ಬರೆದಿದ್ದಾನೆ. ಅದನ್ನೇ ಕುವೆಂಪು ಅವರು ನಾನೇ ಇರುವ ಎತ್ತರಕ್ಕೆ ನೀನೇ ಇರಬಲ್ಲೆಯ ಅಂಥೇಳಿ ಆ ವಿಮರ್ಶಕರನ್ನ ಕುರಿತು ಕುವೆಂಪು ಅವರು ಕೇಳಿದ್ದು. ಈ ಕುಮಾರವ್ಯಾಸನ ಮಾತನ್ನೇ ಅವರು ಬೇರೆ ರೀತಿಯಲ್ಲಿ ಬರೆದಿದ್ದಾರೆ ಅಂಥೇಳಿ, ಅಷ್ಟೇ ಅಂಥೇಳಿ. ಇದು ಒಬ್ಬ ಕವಿಯ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕು. ನಾನು ಯಾಕೆ ಇದನ್ನು ಅನೇಕ ಕಡೆ ಪ್ರಸ್ತಾಪ ಮಾಡ್ತೀನಿ, ಕುಮಾರವ್ಯಾಸನ ಹಿರಿಮೆಯನ್ನು ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತೀನಿ, ಪಂಪನ ಹಿರಿಮೆಯನ್ನು ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತೀನಿ. ಯಾಕೆ ಅಂತಂದರೆ, ನಮಗೇನಾಗಿದೆ, ಈ ಕುಮಾರವ್ಯಾಸನಂತಹ ಅವನು ಹೊಸಗನ್ನಡಕ್ಕೆ ತುಂಬ ಹತ್ತಿರವಾದಂತಹ ಕವಿ. ಅವನು ನೋಡೋದಕ್ಕೆ ಬಹಳ ಸುಲಭ ಅನಿಸುತ್ತೆ, ಅವನ ಪದ್ಯಗಳನ್ನು ಓದುವಾಗ ಆಂತರ್ಯವಾಗಿ ಕಷ್ಟ ಇರುತ್ತೆ. ಆದರೆ ಎಷ್ಟೋ ಸುಲಭವಾದ ಪದ್ಯಗಳು ಸಹ ನಮ್ಮ ಜನಗಳ ಬಾಗಿಲಿ ಇರುವುದಿಲ್ಲ, ನಮ್ಮ ಹುಡುಗರಿಗೆ ಅದು ಗೊತ್ತೇ ಇರುವುದಿಲ್ಲ. ಈಗಿನ ಕಾಲದ ಮಕ್ಕಳಿಗಂತೂ ಕುಮಾರವ್ಯಾಸನ ಒಂದು ಪದ್ಯವೂ ಸಹ ಅವರಿಗೆ ಕಂಠಪಾಠ ಇರುವುದಿಲ್ಲ ಅಂಥೇಳಿ, ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದೇ ಕುಮಾರವ್ಯಾಸ ಏನಾದರೂ ತಮಿಳಿನಲ್ಲೋ ಅಥವಾ ಹಿಂದಿಯಲ್ಲೋ ತನ್ನ ಕಾವ್ಯವನ್ನು ರಚನೆ ಮಾಡಿದ್ದೇ ಆಗಿದ್ದರೆ, ಇವತ್ತಿನ ದಿನ ಊರು ಕೇರಿಗಳಲ್ಲಿ ಆನೆಯ ಮೇಲೆ ಅವನ ಚಿನ್ನದ ಪ್ರತಿಮೆಯನ್ನು ಇಟ್ಟು ಅಂಬಾರಿಯಲ್ಲಿ ಅವನನ್ನು ಪ್ರದರ್ಶನ ಮಾಡ್ತಾ ಇದ್ರು, ಅವನಿಗೆ ಉತ್ಸವವನ್ನು ಮಾಡ್ತಾ ಇದ್ರು, ಅಂತಹ ಭಾಷೆಗಳಲ್ಲಿ ಇದ್ದರೆ. ಆದರೆ ದುರ್ದೈವವಶಾತ್ ಕುಮಾರವ್ಯಾಸ ಹುಟ್ಟಿದ್ದು ಕನ್ನಡ ನಾಡಿನಲ್ಲಿ. ಇದು ನಾವೇನು ಮಾಡಬೇಕು ಅಂತ ನಮಗೂ ಗೊತ್ತಾಗಲ್ಲ. ಜನಗಳಿಗೆ ಗೊತ್ತಿರಲಿ ನಮ್ಮಲ್ಲಿ ಎಂಥೆಂಥ ದೊಡ್ಡ ಕವಿಗಳಿದ್ದಾರೆ. ಪ್ರಪಂಚದಲ್ಲಿ ಯಾವುದೇ ಭಾಷೆಯ ಕವಿಗಳನ್ನೂ ಸಹ ನಾವು ಕುಮಾರವ್ಯಾಸರನ್ನು ಮುಂದಿಟ್ಟುಕೊಂಡು ಎದುರುಗೊಳ್ಳಬಹುದು. ಅಂತಹ ಮಹತ್ವದ ಕವಿ ಕುಮಾರವ್ಯಾಸ. ಅದೇ ರೀತಿ ಹೊಯ್ಕೆಯಾದವನು ಪಂಪ, ಬೇರೆ ವಿಚಾರಗಳಲ್ಲಿ, ಕೆಲವು ವಿಚಾರಗಳಲ್ಲಿ. ಕುಮಾರವ್ಯಾಸ ಬೇರೆ ವಿಚಾರಗಳಲ್ಲಿ ಪಂಪನಷ್ಟೇ ಅಥವಾ ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ದೊಡ್ಡ ಕವಿ ಇದ್ದಾನೆ ಎನ್ನುವಂತಹ ಮಾತನ್ನು ನಾನು ಉದ್ದೇಶವಾಗಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಇವತ್ತು ಕುಮಾರವ್ಯಾಸನ ಜಯಂತಿ ಆದ ಕಾರಣದಿಂದ ಕುಮಾರವ್ಯಾಸನ ನೆನಪಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕುಮಾರವ್ಯಾಸನ ನೆನಪಾಗಲಿ, ಸಾಹಿತ್ಯದ ಬಗ್ಗೆ ಒಂದು 4 ವಿಚಾರಗಳನ್ನು ನನಗೆ ಹೇಳೋದಕ್ಕೆ ಒಂದು ಅವಕಾಶ ಆಗಲಿ ಅಂತ ಹೇಳಿ ನಾನು ಇಷ್ಟು ಮಾತುಗಳನ್ನು ಹೇಳಿದ್ದೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿರುವಂಥ ಪುಸ್ತಕ ಅದು ಎಲ್ಲ ಕಡೆಯೂ ಪ್ರಚಾರವಾಗಲಿ,
ಮತ್ತು ಮುತಾಲಿಕ್ ಅವರು ಅದನ್ನು ಬಹಳ, ಮುತಾಲಿಕ್ ದೇಸಾಯಿ ಅವರು ಆ ಪುಸ್ತಕದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಯಾಕೆಂದರೆ ಅವರೇ ಸ್ಫೂರ್ತಿ ಅದಕ್ಕೆ. ದಾಸ ಸಾಹಿತ್ಯದ ಬಗ್ಗೆನೂ ಇವಾಗ ಏನಾಗಿದೆ, ದಾಸ ಸಾಹಿತ್ಯ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ದಾಸ ಸಾಹಿತ್ಯದ ಬಗ್ಗೆ ಬರೆದಿರುವ ಪುಸ್ತಕಗಳಿವೆ. ದಾಸ ಸಾಹಿತ್ಯಕ್ಕಿಂತ ಹೆಚ್ಚು ಅದರ ಬಗ್ಗೆ ಬರೆದಿರುವ ಪುಸ್ತಕಗಳಿವೆ. ಕೆಲವರಂತೂ ನೂರಾರು ಸಾವಿರಾರು ಪುಟಗಳನ್ನು ಅದರ ಮೇಲೆ ಬರೆದಾಕ್ಬಿಟ್ಟಿದ್ದಾರೆ. ಹರಿಯ ಬಸುರೊಳಗೆ ಅಖಿಲ ಲೋಕದ ವಿರಡವಡಗಿ ಅವರು ಈ ದಾಸ ಸಾಹಿತ್ಯದ ಬಗೆಗಿನ ಲೇಖನಗಳು ಅಷ್ಟೊಂದು ಸಂಖ್ಯೆಯಲ್ಲಿ ಇವೆ ಅಂಥೇಳಿ. ಆದ್ದರಿಂದ ಆ ಪುಸ್ತಕಗಳನ್ನು ನಾವು ಸ್ವಲ್ಪ ಇನ್ನೊಂದು ಸರಿ ಅದನ್ನು ಮೌಲ್ಯವನ್ನು ಮಾಡಬೇಕಾದಂಥ ಅಗತ್ಯ ಇರುತ್ತೆ. ಅನೇಕ ಪುಸ್ತಕಗಳನ್ನೆಲ್ಲ ಮೌಲ್ಯ ಮಾಡಬೇಕಾದಂಥ ಅಗತ್ಯ ಇರುತ್ತೆ. ಅವುಗಳನ್ನು ಓದಿಕೊಂಡು ಎಲ್ಲರೂ ಆ ಪುಸ್ತಕಗಳನ್ನು ತಗೊಂಡು, ಅವ್ರು ಹೇಳಿದಾಗೆ ಕೊಂಡು ಓದಿ ಅಂತಲ್ಲ, ಕೊಂಡು ಓದಿ ಅಂದರೆ ತೊಗೊಂಬಿಟ್ಟು ಹೋಗಿ ನೀವು ಅಂತ. ಕೊಂಡು ಅಂದರೆ ಅವ್ರು ಹೇಳಿದ ಭಾಷೆಯಲ್ಲಿ, ಅದಕ್ಕೋಸ್ಕರ ಆ ಭಾಷೆಯಲ್ಲಿ ಕೊಂಡೋಗಬೇಡಿ, ಕ್ರಯಕ್ಕೆ ಪಡೆದು ಹೋಗಿ ಅಂತ ಅದನ್ನು ಹೇಳಬೇಕಾದ, ವಿಶೇಷವಾಗಿ ಅದನ್ನು ಹೇಳಬೇಕು. ಹಾಗೆ ಹೇಳಿ ಇವತ್ತು ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕುಮಾರವ್ಯಾಸ ಜಯಂತಿಯ ಸುದಿನದಲ್ಲಿ ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಶ್ಯಾಮಲಾ ಪ್ರಕಾಶ್ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ, ಅವರ ಸಾಹಿತ್ಯ ಕೃಷಿ, ಸಂಗೀತ ಕೃಷಿ ಹೀಗೆ ಮುಂದುವರಿಲಿ, ಗಮಕ ಸಹ ಹೀಗೆ ಮುಂದುವರಿಲಿ. ಅವಳ ಗಮಕದ ಶಿಕ್ಷಕಿಯೂ ಹೌದು. ಈಗ ಒಂದು ಮಾತನ್ನು ನಾನು ಕಡೆಯಲ್ಲಿ ಹೇಳಬೇಕಾಗುತ್ತೆ. ನನಗೆ ಅಸಮಾಧಾನ ಇರುವಂಥ ವಿಚಾರ ಏನು ಅಂತಂದರೆ, ನಮ್ಮ ಗಮಕವಾಗಲಿ, ಸಂಗೀತವಾಗಲಿ, ಸಾಹಿತ್ಯವಾಗಲಿ, ನಾವು ಪಾಠ ಮಾಡುವಾಗ ಈಗ ಎಲ್ಲದಕ್ಕೂ ಆನ್ಲೈನ್ ಅಂತ ಹೇಳಿ ನಾವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಆನ್ಲೈನ್ ನಮ್ಮನ್ನು ಎಲ್ಲಿವರೆಗೆ ತಿಂದು ಹಾಕತ್ತೆ ಅಂದರೆ, ಅದು ಯಾರು ಪಾಠ ಮಾಡ್ತಾರೆ ಆನ್ಲೈನಲ್ಲಿ ಅವರನ್ನೇ ತಿನ್ನುತ್ತೆ. ಅದು ಗೊತ್ತಿಲ್ಲ ಅವರಿಗೆ, ಈಗ ಹೊಸದಾಗಿ ಗೊತ್ತಾಗೋದಿಲ್ಲ. ಆಮೇಲೆ ಆ ಹುಡುಗರು ನೀನು ಯಾಕೋ, ನಿನ್ನ ಹಂಗೆ ಯಾಕೋ ಅಂತ ಗುರುಗಳಿಗೆ ಹೇಳುವಂತಹ ಸ್ಥಿತಿ ಹುಡುಗರಿಗೆ ಬರುತ್ತೆ. ಯಾಕೆಂದರೆ ಹುಡುಗರು ಯಾವ ಗೂಗಲ್ ನೋಡಿರ್ತಾರೋ ಮೇಷ್ಟ್ರು ಅದೇ ಗೂಗಲ್ ನೋಡಿರ್ತಾರೆ. ಆ ಮೇಷ್ಟ್ರಿಗಿಂತ ಚೆನ್ನಾಗಿ ಹುಡುಗರಿಗೆ ಅರ್ಥವಾಗುತ್ತೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಬಹಳ ಬೇಗ ಅದನ್ನು ಕ್ಯಾಚ್ ಮಾಡೋಕ್ಕಾಗತ್ತೆ ಈ ಟೆಕ್ನಿಕ್ಯಾಲಿಟೀಸ್ನೆಲ್ಲ. ಹಾಗಾಗಿ ಮೇಷ್ಟ್ರುಗಳು ಇರಲೆವೆಂಟ್ ಆಗಿ ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲವನ್ನು ಗೂಗಲಲ್ಲಿ ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಾಹಿತ್ಯ ಎಲ್ಲ ಗೂಗಲಲ್ಲೋ ಫೇಸ್ಬುಕ್ಕಲ್ಲೋ ಪೋಸ್ಟ್ ಮಾಡಿಕೊಂಡು ನಿಮ್ಮ ಮಟ್ಟವನ್ನು ನೀವು ಕಡಿಮೆ ಮಾಡ್ಕೊಳ್ತೀರಿ. ಆ ಮಟ್ಟಿಗೆ ನಿಮ್ಮ ಮಟ್ಟ ಕಡಿಮೆ ಆಗುತ್ತೆ ಅಂಥೇಳಿ. ಪಾಠ ಕೇಳುವಾಗಲೂ ಅಷ್ಟೇ, ಆನ್ಲೈನ್ ಪಾಠಗಳು ಬರೀ ಪಾಠ ಪರೀಕ್ಷೆ 100 ಮಾರ್ಕಲ್ಲಿ ನೀವು ಎಷ್ಟು ತೆಗಿಬೋದು ಅನ್ನೋದಕ್ಕೆ ಪರೀಕ್ಷೆಯ ಹೊರತುವೆ ಆನ್ಲೈನ್ನಲ್ಲಿ ಈ ಸಾಹಿತ್ಯದ ಪಾಠಗಳಾಗಲಿ, ಸಂಗೀತದ ಪಾಠಗಳಾಗಲಿ ಆನ್ಲೈನ್ನಿಂದ ಅವ್ರಿಗೆ ಒಂದು ಒಳ್ಳೆಯ ಸ್ಟೇಜನ್ನು ಒದಗಿಸ್ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನೀವೇನಿದ್ರೂ ಗುರುಮುಖೇನವೇ ಅದನ್ನು ಕಲಿಬೇಕು. ಹಿಂದೆ ನೀವು ಈ ರಾಮನ ಅವತಾರದಲ್ಲಿ ಒಂದು ಹಾಡಿದೆ, ತುಂಬ ಚೆನ್ನಾಗಿರುವ ಹಾಡೋದು, ರಾಮನ ಅವತಾರ ಅಂಥೇಳಿ ಒಂದು ಹಾಡಿದೆಯಲ್ಲ, ಶ್ರೀಗಳ ಗೋವಿಂದರಾಜನ್ ಹಾಡಿರೋದು. ಅದರಲ್ಲಿ ತ್ರಿಭುವನ ಪಾಲಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ಅಂತ ಹೇಳ್ತಾರೆ. ಈ ವಿಶ್ವಾಮಿತ್ರರು ತ್ರಿಭುವನ ಪಾಲನಾದ ರಾಮನಿಗೆ ನೆಪ ಮಾತ್ರಕ್ಕೆ ಗುರುಗಳು, ರಾಮನಿಗೆ ಗುರುಗಳು ಬೇಕಾಗಿಲ್ಲ ಅಂಥೇಳಿ. ಈಗಿನ ಗುರುಗಳು ಎಲ್ಲರೂ ಹಾಗೆ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ನೆಪ ಮಾತ್ರ. ಈಗ ಆ ಹುಡುಗರಿಗೆಲ್ಲ ನಿಜವಾದ ಗುರು ಅಂದರೆ ಗೂಗಲ್ಲೇ ಗುರು, ನಿಜವಾದ ಗುರು ನೆಪ ಮಾತ್ರ, ಸುಮ್ಮನೆ ಅಲ್ಲಿ ಕೂತಿರೋದು. ಹಾಗಾಗತ್ತೆ. ಹಾಗಾಗಿ ಹೆಚ್ಚು ಅದರ ಮೇಲೆ ಡಿಪೆಂಡ್ ಆಗಬೇಡಿ. ಏನೇನು ಪ್ರಯೋಜನ ಇದೆ ಅಂತ ನಾವು ತಗೊಳ್ಳೋಣ, ಆದರೆ ನಾವೇ ಅದಕ್ಕೆ ದಾಸರಾಗಬಾರ್ದು. ನಾವು ಹೇಳಿದ ಹಾಗೆ ಅದು ಕೇಳಬೇಕೇ ಹೊರತುವೆ ಅದು ಹೇಳಿದ ಹಾಗೆ ನಾವು ಕೇಳುವ ಮಟ್ಟಕ್ಕೆ ನಾವು ಹೋಗಬಾರ್ದು. ಆದ್ದರಿಂದ ಸ್ವಲ್ಪ ಈ ಎದುರುಗಡೆ ಗುರುಮುಖೇನ ಏನು ಪಾಠ ಇದೆ ಅದನ್ನು ಕಲ್ತ್ಕೋಬೇಕು. ಹಾಗೆ ಗುರುಮುಖೇನ ಅಲ್ಲದೇನೆ ಕಲ್ತೋನು ಒಬ್ಬನೇ ಒಬ್ಬ ನನಗೆ ಗೊತ್ತಿರೋ ಹಾಗೆ ಸಕ್ಸಸ್ ಆಗಿರುವಂತಹದ್ದು ದಟ್ ಈಸ್ ಏಕಲವ್ಯ ಅಷ್ಟೇ. ಏಕಲವ್ಯನ ಬಿಟ್ಟರೆ ಬೇರೆ ಯಾರುವೇ ದೊಡ್ಡ ಅಲ್ಲಿ ಒಂದು ಉತ್ತೀರ್ಣತೆಯನ್ನು ನಾನು ಕಾಣಲಿಲ್ಲ ಗುರುಮುಖೇನ ಬಿಟ್ಟು ಕಲ್ತವಂಥವ್ರನ್ನ. ಹಾಗಾಗಿ ಗುರುಗಳಿರಬೇಕು. ಗಮಕಕ್ಕಾಗಲಿ, ಸಂಗೀತಕ್ಕಾಗಲಿ, ಅಥವಾ ಸಾಹಿತ್ಯದ ಅಧ್ಯಯನಕ್ಕಾಗಲಿ ಗುರುಗಳ ಮೂಲಕವೇ ನೀವು ಕಲಿಬೇಕು. ಅದು ಕೊಡುವಂತಹ ಇನ್ಸೈಟ್ಸ್ ಏನಿದೆ ಅದನ್ನು ಈ ಆನ್ಲೈನ್ಗಳಾಗಲಿ ಗೂಗಲ್ಗಳಾಗಲಿ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಮಾತನ್ನು ಸಹ, ಇದು ನನ್ನ ಅಭಿಪ್ರಾಯ, ನನ್ನ ಅಸಮಾಧಾನವೂ ಹೌದು. ಇದು ಅದನ್ನು ತಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ರಾಮಮೂರ್ತಿಯವರಿಗೆ ಸನ್ಮಾನ ಮಾಡಬೇಕು ಅಂಥೇಳಿ ಹೇಳಿದ್ದಾಳೆ. ಅದಕ್ಕೋಸ್ಕರ ಅವರನ್ನು ಆಹ್ವಾನ ಮಾಡಿದ್ದಾಳೆ ಇಲ್ಲಿಗೆ. ರಾಮಮೂರ್ತಿಯವರು ಅರ್ಕಲಗೂಡಿನಲ್ಲಿ ಸಂಸ್ಕೃತ ಟೀಚರ್ ಆಗಿದ್ದಂಥವ್ರು. ಅಲ್ಲಿ ಸಂಸ್ಕೃತದ ಜೊತೆಗೆ ಸಂಗೀತ ಮತ್ತು ಗಮಕವನ್ನು ಅರ್ಕಲಗೂಡಿನಲ್ಲಿ ಪ್ರಚಾರ ಮಾಡಿದಂಥವ್ರು. ಅರ್ಕಲಗೂಡು ನಮ್ಮೂರು ಕರ್ನಾಟಕ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಪ್ರಚಾರ ಮಾಡಿದಂಥವ್ರು. ಆ ಸಂದರ್ಭದಲ್ಲಿ ಶ್ಯಾಮಲನಿಗೆ ಮೊದಲ ಗುರು ಅವರು. ಹಾಗಾಗಿ ಆ ಗುರುವಂದನೆ ಅಂತ ಒಂದು ಕಾರ್ಯಕ್ರಮವನ್ನು ಅವಳು ಇಟ್ಕೊಂಡಿದ್ದಾಳೆ.
ಬಹಳ ಶ್ರೇಷ್ಠವಾದ ಕೆಲಸ ಇದು. ಗುರುಗಳೇ ಬೇಡ ಅನ್ನುವಾಗ ಗುರುಗಳನ್ನು ಕರೆದು ವಂದನೆ ಮಾಡೋದು ಇದೆಯಲ್ಲ, ಅದು ಇನ್ನೂ ಬಹಳ ವಿಶೇಷವಾದ್ದೇ ಈಗಿನ ಕಾಲದಲ್ಲಿ ಅಂಥೇಳಿ. ನನಗೆ ಇವ್ರು ಹೇಳಿದಾಗೆ, ಜೇಡರ ದಾಸಿಮೆ ಹೇಳಿದಾಗೆ, ಗುರುವಿಗೆ ಶಿಷ್ಯ ವಂದಿಸಿ ಬುದ್ಧಿಯ ಪೇಳುವಂತಹ ಕಾಲ ಹೋಗಿ ಈಗ ಶಿಷ್ಯನಿಗೆ ಗುರುವೇ ವಂದಿಸುವಂತಹ ಕಾಲ ಬಂದಿರುವಂತಹದ್ದು. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಒಂದೊಂದು ಸರಿ ನಮ್ಮ ಪರಂಪರೆ ಏನಿದೆ, ಗುರು ಪರಂಪರೆ, ಅದನ್ನು ನೆನಪಿಸ್ಕೊಳ್ಬೇಕು. ಆ ಪ್ರಕಾರ ನಾವು ಅವರ ಮಾರ್ಗದಲ್ಲಿ ಎಷ್ಟೋ ದಿನಗಳ ಕಾಲ ಮುಂದುವರೆದಿದ್ದೀವಲ್ಲ ಅನ್ನುವ ಒಂದು ಕೃತಜ್ಞತೆ ಮೊದಲು ಇರಬೇಕು. ಆ ಕೃತಜ್ಞತೆ ಇಲ್ಲದೇ ಇದ್ದರೆ ಅದು ಕೃತಜ್ಞತೆ ಆಗುತ್ತೆ. ಕುಮಾರವ್ಯಾಸ ಹೇಳ್ತಾರೆ, ಕೃತಜ್ಞತೆಗೆ ಎಲ್ಲಿ ಗತಿ ಅಂಥೇಳಿ, ಕೃತಜ್ಞರಾಗಿರೋರಿಗೆ ಗತಿಯೇ ಇಲ್ಲ ಅಂತ. ಅಂಥ ರೀತಿಯಲ್ಲಿ ನಾವು ನಡ್ಕೊಳ್ದೇನೆ ನಾವು ಪಾಠ ಕಲ್ತಿದ್ದೀವಿ, ಅವರಿಗೆ ಒಂದು ಸಭೆಯಲ್ಲಿ ಸನ್ಮಾನ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಬಹಳ ಒಳ್ಳೆಯ ಕೆಲಸ. ಅದನ್ನು ಇವತ್ತು ಶ್ಯಾಮಲಾ ಅವರ ಗುರುಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಮಮೂರ್ತಿಗಳು ನನಗೆ ತುಂಬ ಹಳೆಯ ಕಾಲದಿಂದ, ಅವ್ರು ನನಗಿಂತ ಹಿರಿಯರು, ನಾನು ಸ್ನೇಹಿತರು ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವೊಂದು ಹೊಸ ವರ್ಡನ್ನು ಹುಡುಕಿ ನನ್ನ ಹಿರಿಯ ಸ್ನೇಹಿತರು ಅಂತ ಅವ್ರಿಗೆ ನಾನು ಹೇಳ್ತೇನೆ. ಅಷ್ಟೇ, ದೊಡ್ಡ ವಿದ್ವಾಂಸರು. ಅವರ ಗಮಕದ ಗತ್ತನ್ನು ನೀವು ಕೇಳಬೇಕು. ಅದು ಯಾವ ರೀತಿಯ ಗತ್ತಿದೆ ಅವರ ಗಮಕದಲ್ಲಿ ಎನ್ನುವುದನ್ನು ಅವರು ಹಾಡಿದಾಗ ನೀವು ಕೇಳಬೇಕು. ಅವರ ನಿಲ್ಲಿಸುವಿಕೆ ಆಗಲಿ ಮತ್ತು ಅದನ್ನು ಎತ್ಕೊಳ್ಳೋದಕ್ಕಾಗಲಿ ಅವರಿಗಿರುವಂತಹ ಆ ಗತ್ತಿದೆಯಲ್ಲ, ಆ ಗತ್ತಿನ ಗಮಕ ಅಂದರೆ ನಮ್ಮ ರಾಮಮೂರ್ತಿಗಳದ್ದು ಅಂಥೇಳಿ ನಾನು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇನೆ. ಅಂತಹ ಒಬ್ಬ ಶ್ರೇಷ್ಠ ಗುರುಗಳನ್ನು ತಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀರಿ. ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಬರೀ ಶ್ಯಾಮಲಕ್ಕೆ ರಿಸ್ಟ್ರಿಕ್ಟ್ ಆಗೋದು ಬೇಡ, ಎಲ್ಲರ ಮೇಲೂ ಅವರ ಆಶೀರ್ವಾದ ಇರಲಿ ಅಂಥೇಳಿ ನಾನು ಕೇಳಿಕೊಂಡು, ದಯವಿಟ್ಟು ಗಮಕವನ್ನು ಬೆಳೆಸೋದಕ್ಕೆ ನೀವು ಏನೇನು ಮಾಡ್ತಾ ಇದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ, ಅನೇಕ ವರ್ಷ ಕಾಲ ಮುಂದುವರಿಸುವಂತಹ ಶಕ್ತಿ ನಿಮಗೆ ಬರಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅವರದ್ದು ಅನೇಕ ಕಾರ್ಯಕ್ರಮಗಳನ್ನು ನಾನು ಮೊದಲಲ್ಲೂ ಕೇಳಿದ್ದೀನಿ. ನನ್ನ ಅನೇಕ ಕಾರ್ಯಕ್ರಮಗಳನ್ನು ಅವರು ಕೇಳಿದ್ದಾರೆ. ಅವರ ಸ್ವಂತ ತಮ್ಮ ಪ್ರಕಾಶೋ ಅಂತ ಅವ್ರು ಕರೀತಾರೆ. ನಾವು ಪ್ರಕಾಶೋ ಅನ್ನೋದು ನಮಗೆ ಬರಲ್ಲ, ಅದು ಸಂಕೇತಗಳ ಭಾಷೆಯಲ್ಲಿ ಪ್ರಕಾಶ್ ಇದ್ದಿದ್ದು ಪ್ರಕಾಶೋ ಆಗಿಬಿಡುತ್ತೆ. ಹೀಗೆ ಒಂದೊಂದು ಸಣ್ಣ ವ್ಯತ್ಯಾಸಗಳು ಆ ಭಾಷೆಯಲ್ಲಿ ಇರುತ್ತೆ. ಅವರ ಹೆಸರು ಕೇಶವಮೂರ್ತಿ ಅಂಥೇಳಿ. ಇವರು ರಾಮಮೂರ್ತಿಗಳು, ಅವರು ಕೇಶವಮೂರ್ತಿಗಳು. ಕೇಶವಮೂರ್ತಿಗಳು ನನ್ನ ಮಿಸ್ಸಸ್ಗೆ ಟೀಚರ್. ಅವರು ಅರ್ಕಲ್ಗೂಡಲ್ಲಿ ಸಂಸ್ಕೃತ ಲೆಕ್ಚರರ್ ಆಗಿದ್ದ ಕಾಲದಲ್ಲಿ ಅರ್ಕಲ್ಗೂಡಿನಲ್ಲಿ ಗಮಕವನ್ನು ವಿಶೇಷವಾಗಿ ಪ್ರಸ್ತಾಪ ಮಾಡಿದಂಥವ್ರು. ಅವರನ್ನು ನೆನೆಸ್ಕೊಂಡು ಇವತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಸಂಪನ್ನಗೊಳ್ತಾ ಇದೆ. ಪಿ ವಿ ನಾರಾಯಣ ಅವರು ಮಾತನಾಡಲಿಕ್ಕಿದೆ. ನಾನು ಮೊದಲೇ ಹೇಳಿದಾಗೆ ಬಹಳ ವಿಮರ್ಶಾತ್ಮಕವಾಗಿ ಅವರು ಮಾತಾಡುವಂತಹ ಒಬ್ಬ ದೊಡ್ಡ ವಿದ್ವಾಂಸರು, ನಮ್ಮ ಕಾಲದ ವಿದ್ವಾಂಸರು. ಅದರ ಜೊತೆಗೆ ಈ ಸಂಸ್ಥೆ ಏನಿದೆ ಇದಕ್ಕೆ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ಸಂಸ್ಥೆಯನ್ನು ಮುನ್ನಡೆಸಿದಂಥವರು. ಅವರ ಮಾತುಗಳನ್ನು ನಾವು ಕೇಳಬೇಕಾಗಿದೆ ಅಂತ ಹೇಳಿ ತಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.